ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಳ್. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅವಧಿಯಲ್ಲಿ ಶಿಕ್ಷಕರ ನೇಮಕಾತಿ ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಕರ್ನಾಟಕ ಟೆಟ್ ಪರೀಕ್ಷೆಗೆ ಅನುಕೂಲವಾಗುವಂತೆ, ಅದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂಥ ಬೆಳವಣಿಗೆ ಮತ್ತು ವಿಕಾಸದ ಅರ್ಥ, ಅವುಗಳ ನಡುವಿನ ವ್ಯತ್ಯಾಸ, ವಿಕಾಸದ ತತ್ವಗಳನ್ನು ಕುರಿತು ನಾವು ಇವತ್ತು ಅಧ್ಯಯನ ಮಾಡೋಣ. ನಾವು ಇವತ್ತು ಸ್ಟಡಿ ಮಾಡ್ತಿರುವಂಥ ವಿಷಯ TET ಪರೀಕ್ಷೆಯಲ್ಲಿ ಬರುವಂಥ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪರೀಕ್ಷೆಗೆ ಏನಾಗ್ತದಪ್ಪ ಅಂದರೆ ಇಂಪಾರ್ಟೆಂಟ್ ಆಗ್ತದೆ. ಇವತ್ತಿನ ಟಾಪಿಕ್ನ ಮೋಸ್ಟ್ ಇಂಪಾರ್ಟೆಂಟ್ ಯಾಕಪ್ಪ ಅಂತ ಕೇಳಿದಾಗ, ಇಲ್ಲಿವರೆಗೆ ಏನು TETಗಳ ನಡೆದಿದವಲ್ಲ, ಆ TET ಪ್ರತಿಯೊಂದು ಕ್ವಶನ್ ಪೇಪರ್ ಮೇಲೂ ಬೆಳವಣಿಗೆ ವಿಕಾಸದ ಮೇಲೆ ಮತ್ತು ಅವುಗಳ ನಡುವಿನ ವ್ಯತ್ಯಾಸದ ಮೇಲೆ, ವಿಕಾಸದ ತತ್ವ ಪ್ರತಿ ಸಲ ಕ್ವಶನ್ಸ್ ಬಂದು ಕಂಪಲ್ಸರಿ ಏನಾಗ್ತಾವಪ್ಪ ಅಂದ್ರೆ ಈ ಟಾಪಿಕ್ ಮೇಲೆ, ಈ ಕಾನ್ಸೆಪ್ಟ್ ಮೇಲೆ ನಮಗೇನಪ್ಪ ಅಂದ್ರೆ ಪ್ರಶ್ನೆಗಳು ಬರ್ತಾವೆ. ಆ ದೃಷ್ಟಿಯಿಂದ ಇವತ್ತಿನ ಅವಧಿಯಲ್ಲಿ ನಾವು ಬೆಳವಣಿಗೆ, ವಿಕಾಸ, ವಿಕಾಸದ ತತ್ವಗಳು ಮತ್ತು ಬೆಳವಣಿಗೆ ಮತ್ತು ವಿಕಾಸಗಳ ನಡುವೆ ಇರುವಂಥ ವ್ಯತ್ಯಾಸ ಕುರಿತು ಏನಪ್ಪ ಅಂದ್ರೆ ನಾವು ಇವತ್ತು ಅಧ್ಯಯನ ಮಾಡೋಣ. ಆತ್ಮೀಯ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತಿಗೆ ಏನಪ್ಪ ಅಂದ್ರೆ 10,000 ಸಬ್ಸ್ಕ್ರೈಬರ್ನ ಏನಪ್ಪ ಅಂದ್ರೆ ಕ್ರಾಸ್ ಆಗಿದೆ. ಸಬ್ಸ್ಕ್ರೈಬ್ ಆದಂಥ ತಮಗೆಲ್ಲರಿಗೂ ಏನಪ್ಪ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹೀಗೆ ನಿಮ್ಮ ಸಪೋರ್ಟ್ ಇರ್ಲಂತ ನಾನು ಏನಪ್ಪ ಅಂದ್ರೆ ಆಶಿಸ್ತೀನಿ. ಈಗ ಮೇನ್ ಟಾಪಿಕ್ ಏನು, ನಮ್ಮ CET ಏನು ಇಂಪಾರ್ಟೆಂಟ್, CET ಮತ್ತು TET ಏನು ಇಂಪಾರ್ಟೆಂಟ್ ಅದು ಅನ್ನೋದು ಅದೇನು ಮಾಡೋಣ. ಈಗಾಗಲೇ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ 1 ಅನ್ನು ಕಂಪ್ಲೀಟ್ ಮಾಡಿದ್ವಿ. ಟಾಪಿಕ್ 1 ಒಳಗೆ ಏನು ಬಾಕಿ ಉಳಿದಿದಪ್ಪ ಅಂದ್ರೆ ನೋಡಿ, ಟಾಪಿಕ್ 1 ಒಳಗೆ ಏನು ಬಾಕಿ ಉಳಿದದಪ್ಪ ಅಂದ್ರೆ ಆ ಮನೋವಿಜ್ಞಾನದ ಪಂಥಗಳಂತ ಬರ್ತವೆ. ಆ ಮನೋವಿಜ್ಞಾನದ ಪಂಥಗಳೇನಪ್ಪ ಅಂದ್ರೆ ಬಾಕಿ ಉಳಿದಿದೆ. ಯಾಕಂದ್ರೆ ಈಗ ನಮಗೆ ಇರುವಂಥ ಕಡಿಮೆ ಸಮಯದೊಳಗೆ ನಮಗೆ ಎಕ್ಸಾಮಕ್ಕೆ ಯಾವ ಯಾವ ವಿಷಯಗಳು ಇಂಪಾರ್ಟೆಂಟ್ ಅಥವಾ ಅತಿ ಹೆಚ್ಚು ಮಾರ್ಕ್ಸ್ಗಳು ನಮಗೆ ಎಲ್ಲಿ ಸಿಗ್ತಾವಲ್ಲ ಅಂಥ ವಿಷಯಗಳನ್ನು, ಅಂಥ ಟಾಪಿಕ್ಗಳನ್ನ ನಾವು ಕವರ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಈ ಬೆಳವಣಿಗೆ ಮತ್ತು ವಿಕಾಸ ಅಧ್ಯಾಯ 2 ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಟಾಪಿಕ್. ಪ್ರತಿ ಸಲ ಏನಾಗ್ತಾವಪ್ಪ ಅಂದ್ರೆ ಕ್ವಶನ್ಸ್ಗಳು ಬರ್ತಾವ. ಕಂಪಲ್ಸರಿ ನೀವು ಯಾರು TET ಪ್ರಿಪೇರ್ ಆಗ್ತಿದ್ದಂದ್ರೆ ಮೊದಲಿಗೆ ಓದಬೇಕಾಗಿರುವ ವಿಷಯ ಯಾವುದಪ್ಪ ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸ. ಇದನ್ನ ಕಂಪಲ್ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ಅಧ್ಯಾಯಗಳು ಏನಾಗ್ತವಪ್ಪ ಅಂದ್ರೆ ತಿಳಿತಾವ. ಮತ್ತೆ ಇದನ್ನು ಓದಬೇಕು ನೀವು. ಇದ್ರ ಮೇಲೆ ಮಿನಿಮಮ್ ಏನಿಲ್ಲ ಅಂದ್ರೆ ಕ್ವಶನ್ಸ್ ಪೇಪರ್ ಒಳಗೆ 3 ಇಂದ 4 ಅಂಕಗಳು ಸಿಗ್ತಾವೆ ನಿಮಗೆ. ಅಪ್ಲಿಕೇಶನ್ ಮೆಥಡ್ ಆಗಿರ್ಬೋದು ಅಥವಾ ಅಪ್ಲೈಡ್ ಮೆಥಡ್ ಆಗಿರ್ಬೋದು, ನೇರವಾದ ಪ್ರಶ್ನೆಗಳನ್ನು ಬರ್ತವೆ. ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದು ಆ ವಿಷಯವನ್ನು ಚರ್ಚೆ ಮಾಡ್ಕೊಂತ ನಿಮ್ಮ ಜೊತೆ ಏನು ಮಾಡ್ತೀನಪ್ಪ ಅಂದ್ರೆ ವಿಷಯ ಅಂತಂದ್ರೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನೋಡ್ರಿ, ಬೆಳವಣಿಗೆ. ಎಲ್ಲ ಜೀವಿಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಬೆಳವಣಿಗೆ ಇದ್ದೇ ಇರ್ತದ. ಆ ಬೆಳವಣಿಗೆ ಅರ್ಥ ಏನು, ಇಂಗ್ಲಿಷ್ ಒಳಗೂ ಏನ ಮಾಡ್ರಪ್ಪ ಅಂದ್ರೆ ಪದಗಳ ನೆನಪಿಟ್ಕೊಳ್ಳಿ. ಬೆಳವಣಿಗೆ ಇಂಗ್ಲಿಷ್ ಒಳಗ ಗ್ರೋತ್ ಅಂತ ಕರೀತಾರೆ. ಯಾಕೆ ನೀವು ಇಂಗ್ಲಿಷ್ ಒಳಗೆ ನೆನಪಿಟ್ಕೋಬೇಕು ಈ ವಿಷಯ ನೋಡ್ರಿ. ಕೆಲವೊಮ್ಮೆ ಏನ್ ಆಗ್ಬಿಡ್ತದಪ್ಪ ಅಂದ್ರ ವಿಕಾಸ ಪದನ ಅದು ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗ್ಬಿಡ್ತದಪ್ಪ ಅಂದ್ರೆ ನಮ್ಮ ಕ್ವಶನ್ ಪೇಪರ್ದೊಳಗೆ ಏನಾಗ್ತದಪ್ಪ ಅಂದ್ರೆ ಬೆಳವಣಿಗೆ ಅಂತ ಬರ್ತದೆ. ಹಾಗಾಗಿ ಕೆಲವೊಂದು ಕನ್ನಡದೊಳಗೆ ಏನಾದರೂ ಮಿಸ್ಟೇಕ್ಸ್ಗಳಾಗಿದೆ ಅಂದರೆ ಇಂಗ್ಲೀಷ್ ಏನಪ್ಪ ಅಂದ್ರೆ ಫೈನಲ್ ಆಗಿ ಮಾಡ್ತಿರ್ತಾರೆ ಕ್ವಶನ್ ಪೇಪರ್ ಒಳಗೆ. ಆ ದೃಷ್ಟಿಯಿಂದ ಈಗ ಈ ಬೆಳವಣಿಗೆ ಮತ್ತು ವಿಕಾಸ ಪದಗಳನ್ನು ಕನ್ನಡದಲ್ಲಿ ನೆನಪಿಟ್ಕೋಕ್ಕಿಂತ ಇಂಗ್ಲೀಷ್ ಒಳಗೆ ನೆನಪಿಟ್ಕೊಂಡ್ಬಿಡ್ರಿ. ನಿಮಗೆ ಏನಾದರೂ ಸ್ವಲ್ಪ ಡೌಟ್ ಬಂತಂದ್ರೆ ಇಂಗ್ಲೀಷ್ ಏನು ಕ್ವಶನ್ಸ್ ಇರ್ತದಲ್ಲ ಅಲ್ಲಿ ತೆಗೆದು ನೋಡಿದಂದ್ರೆ ಡೆವಲಪ್ಮೆಂಟ್ ಅಂತ ಬಂದಿತ್ತಂದ್ರೆ ವಿಕಾಸ, ಗ್ರೋತ್ ಅಂತ ಬಂದಿತ್ತಂದ್ರೆ ಬೆಳವಣಿಗೆ. ಇದ್ರ ಡಿಫ್ರೆನ್ಸ್ ಏನಾಗಿರ್ಲಪ್ಪ ನಿಮಗೆ ನೆನಪಿರಲಿ. ನೋಡ್ರಿ, ಈ ಬೆಳವಣಿಗೆ ಅಥವಾ ಗ್ರೋತ್ ಅಂದ್ರೆ ಏನು ನೋಡ್ರಿ. ಒಬ್ಬ ಹುಡುಗ ಬೆಳೆದಿದ್ದಾನೆ ಮತ್ತು ಅವನ ತೂಕ ಹೆಚ್ಚಾಗಿದೆ ಎಂದಾಗ ಆ ಬದಲಾವಣೆ ಸ್ಪಷ್ಟ ಮತ್ತು ಗೋಚರ. ಇಂಥ ಬದಲಾವಣೆಯನ್ನು ನಾವು ಏನಂತೀವಪ್ಪ ಅಂದ್ರೆ ಬೆಳವಣಿಗೆ ಅಂತ ಕರಿತೀವಿ. ನೋಡ್ರಿ, ಉದಾಹರಣೆಗೆ ನೋಡ್ರಿ, ಒಬ್ಬ ಸಣ್ಣದಾದ ಹುಡುಗ ಆತ ಬೆಳೆದು ದೊಡ್ಡವನಾಗಿದ್ದಾನ, ಆತನ ತೂಕ ಹೆಚ್ಚಾಗ್ಯದ ಅಂದಾಗ ಅದು ನಮಗೆ ಏನಾಗ್ತದಪ್ಪ ಅಂದ್ರೆ ಸ್ಪಷ್ಟವಾಗಿ ಕಾಣ್ತದೆ. ಮತ್ತೆ ನಮ್ಮ ಕಣ್ಣಿಗೆ ಅದು ಏನಾಗ್ತದ ಅಂದ್ರೆ ಗೋಚರ ಆಗ್ತದ. ಇದನ್ನ ನಾವು ಏನಂತೀವಪ್ಪ ಅಂದ್ರೆ ಬೆಳವಣಿಗೆ ಅಂತ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಲೈನ್ ಹಾಕ್ತೀನಿ. ಇದು ಅನ್ನೋ ಏನಪ್ಪ ಅಂದ್ರೆ ವ್ಯಕ್ತಿ ಅದನ್ನ, ಆತ 2 ವರ್ಷ ಆದ್ಮೇಲೆ ಏನಾಗಿರ್ತಾನಪ್ಪ ಅಂದ್ರೆ ಎತ್ತರ ಬೆಳೆದಿರ್ತಾನಂತ. ನೋಡ್ರಿ, ಇಲ್ಲೊಬ್ಬ ವ್ಯಕ್ತಿ ಅದನ್ನ, ಈತ ಅನ್ನೋ ವ್ಯಕ್ತಿ. ಈತ ಸಣ್ಣವಿರಾಗ ಏನಾಗಿದ್ದಪ್ಪ ಅಂದ್ರೆ ಒಂದು 4 kg ಇದ್ದ. ಈಗ ಏನಾಗಿದ್ದಾನಪ್ಪ ಅಂದ್ರೆ ಸ್ವಲ್ಪ ದಪ್ಪ ಆಗಿದ್ದಾನ, ದಷ್ಟಪುಷ್ಟವಾಗಿ ಏನಾಗಿದ್ದಾನಪ್ಪ ಅಂದ್ರೆ ಆತ ಬೆಳೆದಿದ್ದಾನ, ಎತ್ತರವಾಗಿದ್ದಾನ. ಅದನ್ನ
ಅದನ್ನ ನೋಡ್ರಿ ಅವ 4 kg ಇದ್ದವ ಎಷ್ಟಾಗ್ಯಾನ, ಒಂದು 8 kg ಆಗ್ಯದಾನ ಅಥವಾ ಒಂದು 10 kg ಆಗಿದಾನ ನೋಡ್ರಿ. ಒಂದು 60 ಮೀಟರ್ ಇದ್ದವ ಏನಪ್ಪಾ ಅಂದ್ರ 120 ಏನಪ್ಪಾ ಅಂದ್ರ ಸೆಂಟಿಮೀಟರ್ಸ್ ಏನಾಗಿದ್ದಾನಪ್ಪ ಅಂದ್ರ 60 ಸೆಂಟಿಮೀಟರ್ ಇದ್ದ ವ್ಯಕ್ತಿ 120 ಸೆಂಟಿಮೀಟರ್ ಹೈಟ್ ಆಗಿದ್ದಾನಂದ್ರ ಆತನಲ್ಲಿ ಏನಾಗಿದೆ ಅಂತ ಅರ್ಥ, ಅದು ಬೆಳವಣಿಗೆ ಆಗಿದೆ ಅಂತ ಅರ್ಥ. ಒಬ್ಬ ಹುಡುಗ ಎತ್ತರವಾಗಿರ್ಬೋದು, ಅವನ ತೂಕದಲ್ಲಿ ಹೆಚ್ಚಾಗಿರ್ಬೋದು, ಅದು ನಮ್ಮ ಕಣ್ಣಿಗೆ ಗೋಚರವಾಗಿರಬೇಕು, ಅದು ನಮಗೆ ಸ್ಪಷ್ಟವಾಗಿ ಕಾಣಬೇಕು. ಇದನ್ನು ನಾವು ಏನಂತೀವಪ್ಪ ಅಂದ್ರ ಬೆಳವಣಿಗೆ ಅಂತ ಕರಿತೀವಿ. ಈ ಬೆಳವಣಿಗೆ ಯಾವ ರೀತಿಯಾಗಿರ್ತದ ಅಂದ್ರ ಪರಿಮಾಣಾತ್ಮಕ ಸ್ವರೂಪದಲ್ಲಿ ಏನಾಗ್ತದಪ್ಪ ಅಂದ್ರ ಬದಲಾವಣೆಯನ್ನು ನಾವು ಸೂಚಿಸ್ತೀವಿ. ಏನ್ರಿ ಇದು ಪರಿಮಾಣಾತ್ಮಕ ಬದಲಾವಣೆ, ಏನ್ರಿ ಇದು ಪರಿಮಾಣಾತ್ಮಕ ಸ್ವರೂಪ ಅಂತ ಕೇಳಿದಾಗ, ಈ ಏನು ಮಗುವಿನಲ್ಲಿ ಬೆಳವಣಿಗೆ ಆಗಿರ್ತದಲ್ಲ, ಏನು ಗ್ರೋತ್ ಕಂಡು ಬಂದಿರ್ತದಲ್ಲ, ಅದನ್ನು ನಾವು ಮಾಪನ ಮಾಡಬಹುದು. ಇವನ್ ತೂಕದಲ್ಲಿ ಎಷ್ಟು ಹೆಚ್ಚಾಗ್ಯದ, ಇವನ ಹೈಟ್ ಎಷ್ಟು ಹೆಚ್ಚಾಗ್ಯದ, ಹೈಟ್ ಕಮ್ಮಿ ಆಗ್ಯದೋ ಅಥವಾ ಹೆಚ್ಚಾಗ್ಯದೋ, ತೂಕ ಹೆಚ್ಚಾಗ್ಯದೋ ತೂಕ ಕಮ್ಮಿ ಆಗ್ಯದೋ, ಈ ರೀತಿ ನಾವೇನ್ ಮಾಡಬಹುದಪ್ಪ ಅಂದ್ರ ಆ ಮಗುವಿನಲ್ಲಿ ಕಂಡು ಬಂದಂತ ಬೆಳವಣಿಗೆಯನ್ನು ಮಾಪನ ಮಾಡಬಹುದು. ಅದ್ರ ಸಲುವಾಗಿ ಬೆಳವಣಿಗೆ ಅನ್ನೋದು ಏನಪ್ಪಾ ಅಂದ್ರ ಒಂದು ಪರಿಮಾಣಾತ್ಮಕವಾಗ್ಯದ. ಇಲ್ಲೊಂದು ಕ್ವಶನ್ ಕೇಳಿದಾನ ಟಿ ಯಾವ ರೀತಿ ಕೇಳಿದ ಅನ್ನೋದು ಮುಂದೆ ಹೇಳ್ತೀನಿ ನೋಡ್ರಿ. ಇದು ಜೀವಿಯ ಶಾರೀರಿಕ ಬದಲಾವಣೆ ಸೂಚಿಸುತ್ತದೆ. ದೇಹದ ಗಾತ್ರ, ಎತ್ತರ, ತೂಕದಲ್ಲಿ ಆಗುವ ಬದಲಾವಣೆಯನ್ನೇ ನಾವು ಏನಂತೀವಪ್ಪ ಅಂದ್ರ ಬೆಳವಣಿಗೆ ಅಂತ ಕರಿತೀವಿ. ಈ ಬೆಳವಣಿಗೆ ನಮ್ಮಲ್ಲಿ ಏನು ಸೂಚಿಸ್ತದಂದ್ರ ನಮ್ಮ ಶಾರೀರಿಕ ಬದಲಾವಣೆಗಳಾದಂಥ ದೇಹದ ಗಾತ್ರ ಆಗಿರ್ಬೋದು, ದೇಹದ ಎತ್ತರ ಆಗಿರ್ಬೋದು, ಅಥವಾ ಅದರ ತೂಕದಲ್ಲಿ ಆಗುವ ಬದಲಾವಣೆಯನ್ನು ಏನು ಸೂಚಿಸ್ತದಂದ್ರ ಬೆಳವಣಿಗೆ ಸೂಚಿಸ್ತದ. ಒಬ್ಬ ವ್ಯಕ್ತಿ ದಷ್ಟಪುಷ್ಟವಾಗಿ ಬೆಳೆದಿದ್ದಾನ, ತುಂಬಾ ಎತ್ತರ ಆಗಿದ್ದಾನ, ಅವನ ತೂಕದಲ್ಲಿ ಹೆಚ್ಚಾಗಿದೆ ಅಂದ್ರೆ ಆತ ಏನಾಗಿದ್ದಾನಪ್ಪ ಅಂದ್ರ ಬೆಳವಣಿಗೆ ಹೊಂದಿದ್ದಾನಂದ ಅರ್ಥ ಆಯ್ತಲ್ಲ ಈ ಕಾನ್ಸೆಪ್ಟ್. ಇಲ್ಲಿ ಬದಲಾವಣೆ ನಮಗೆ ಏನಾಗ್ತದ ಸ್ಪಷ್ಟ ಮತ್ತು ಗೋಚರವಾಗಿ ಏನಾಗ್ತದಪ್ಪ ಅಂದ್ರ ಕಾಣ್ತದ. ಇದು ನಮ್ಮನ್ನು ಏನಪ್ಪಾ ಅಂದ್ರ ಸರಾಗವಾಗಿ ನಾವು ಮಾಪನ ಮಾಡಬಹುದು, ಬೆಳವಣಿಗೆಯನ್ನ ಮಾಪನ ಮಾಡಬಹುದು. ಅದ್ರ ಸಲುವಾಗಿ ಅದು ಏನಾಗ್ಯದಪ್ಪ ಅಂದ್ರ ಪರಿಮಾಣಾತ್ಮಕವಾಗ್ಯದ. ಎಂತ ಬೆಳವಣಿಗೆ ಏನಾಗ್ಯದ, ಪರಿಮಾಣಾತ್ಮಕವಾಗ್ಯದ. ಇನ್ನ ವಿಕಾಸದ ಅರ್ಥವೇನು ನೋಡ್ರಿ. ವಿಕಾಸ ಎಂದರೆ ಪರಿಪಕ್ವತೆ ಹಾಗೂ ಅನುಭವಗಳ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪರವಾದ ಸರಣೀಕೃತ ಬದಲಾವಣೆ ಆಗಿದೆ. ಇದು ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ, ಸಂಯೋಗಾತ್ಮಕ ಅಂಶಗಳ ಕಾರ್ಯಗಳಲ್ಲಾಗುವ ಬದಲಾವಣೆ ಸೂಚಿಸುವುದು. ನೋಡ್ರಿ, ವಿಕಾಸ ಅಂದ್ರೆ ಏನಪ್ಪಾ ಅಂದ್ರ ಪರಿಪಕ್ವತೆ ಹಾಗೂ ಅನುಭವಗಳ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪರವಾದ ಒಂದು ಸರಣೀಕೃತ ಬದಲಾವಣೆ ಏನಂತಾರಂದ್ರ ವಿಕಾಸ ಅಂತಾರ. ಅಂದ್ರ ಇದು ನಮ್ಮಲ್ಲಿ ಏನನ್ನು ಸೂಚಿಸ್ತಂದ್ರ ವ್ಯಕ್ತಿಯ ದೈಹಿಕ ಆಗಿರ್ಬೋದು, ಮಾನಸಿಕ ಆಗಿರ್ಬೋದು, ಸಾಮಾಜಿಕ, ಸಂಯೋಗಾತ್ಮಕ ಅಂಶಗಳೇನು ಏನಾಗ್ತದಪ್ಪ ಅಂದ್ರ ಇದು ನಮ್ಮಲ್ಲಿ ಏನಾಗ್ತದಪ್ಪ ಅಂದ್ರ ಬದಲಾವಣೆಯನ್ನು ಸೂಚಿಸ್ತದ. ನೋಡ್ರಿ, ಬೆಳವಣಿಗೆ ನಮ್ಮಲ್ಲಿ ಏನು ಬದಲಾವಣೆ ಸೂಚಿಸ್ತಂದ್ರ ದೇಹದ ಗಾತ್ರ, ಎತ್ತರ, ತೂಕ ಏನಪ್ಪ ಅಂದ್ರ ಸೂಚಿಸ್ತದ. ಅದೇ ವಿಕಾಸ ಏನು ಸೂಚಿಸ್ತದಂದ್ರ ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ, ಸಂಯೋಗಾತ್ಮಕ ಅಂಶಗಳನ್ನ ಏನಾಗ್ತದಪ್ಪ ಅಂದ್ರ ಅದು ಸೂಚಿಸ್ತದ. ಅರ್ಥ ಆಯ್ತು ಇದು ಕಾನ್ಸೆಪ್ಟ್. ನೆಕ್ಸ್ಟ್ ನೋಡ್ರಿ, ಈ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸ ನೋಡ್ರಿ. ಆಲ್ರೆಡಿ ಏನಪ್ಪಾ ಅಂದ್ರೆ ಇದಕ್ಕೂ ಏನಾಗಿದಪ್ಪ ಅಂದ್ರೆ ಟಿ ಮೇಲೆ ಏನಪ್ಪಾ ಅಂದ್ರೆ ಕೇಳಿದಾರೆ. ಏನಪ್ಪಾ ಅಂದ್ರೆ ಇಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಏನಪ್ಪಾ ಅಂದ್ರೆ ಟಿಗೆ ಆಲ್ರೆಡಿ ಪ್ರಶ್ನೆ ಬಂದಿದೆ ನೋಡ್ರಿ. ಈ ಬೆಳವಣಿಗೆ ಅನ್ನೋದು ಏನಪ್ಪಾ ಅಂದ್ರ ಸಂಕುಚಿತವಾದ ಅರ್ಥವನ್ನು ಹೊಂದಿದೆ. ಬೆಳವಣಿಗೆ ಏನಾಗಿದಪ್ಪ ಅಂದ್ರ ಸಂಕುಚಿತವಾದ ಅರ್ಥ ಮತ್ತು ಸೀಮಿತವಾದ ವ್ಯಾಪ್ತಿಯನ್ನು ಹೊಂದಿದೆ. ಯಾವ್ದು ಒಳಗೊಂಡದ ಬೆಳವಣಿಗೆ. ಆದ್ರೆ ವಿಕಾಸ ವಿಶಾಲ ಅರ್ಥವುಳ್ಳದ್ದು ಹಾಗೂ ವಿಶಾಲ ವ್ಯಾಪ್ತಿಯನ್ನು ಹೊಂದಿದ. ವಿಕಾಸ ಏನಾಗಿದಪ್ಪ ಅಂದ್ರ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ. ಈ ಬೆಳವಣಿಗೆ ಮತ್ತು ವಿಕಾಸವನ್ನು ಎರಡೂರ ವ್ಯಾಪ್ತಿಯನ್ನು ಗುರುತಿಸಿದ್ರ ಬೆಳವಣಿಗೆ ವಿಕಾಸದ ಒಂದು ಭಾಗವಾಗಿದೆ. ವಿಕಾಸ ಏನಾಗಿದಪ್ಪ ಅಂದ್ರ ಆ ಬೆಳವಣಿಗೆ ಒಂದು ಭಾಗವಾಗಿದೆ. ಹಾಗಾಗಿ ಬೆಳವಣಿಗೆ ಏನಾಗಿದಪ್ಪ ಅಂದ್ರ ಸಂಕುಚಿತ ಅರ್ಥ, ಅದು ಸೀಮಿತವಾದ ವ್ಯಾಪ್ತಿಯನ್ನು ಹೊಂದಿದ. ಅದೇ ವಿಕಾಸ ಏನಾಗಿದೆ ಅಂದ್ರ ವಿಶಾಲವಾದ ಅರ್ಥವನ್ನು ಏನಪ್ಪಾ ಅಂದ್ರ ಒಳಗೊಂಡದ. ವಿಶಾಲವಾದ ವ್ಯಾಪ್ತಿಯನ್ನು ಏನ್ ಮಾಡಿದಪ್ಪ ಅಂದ್ರ ಅದು ಒಳಗೊಂಡದ. ನೋಡ್ರಿ, ಬೆಳವಣಿಗೆ ಪರಿಮಾಣಾತ್ಮಕ ಬದಲಾವಣೆ
ನೋಡ್ರಿ ಈ ಬೆಳವಣಿಗೆಯನ್ನು ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಮಾಪನ ಮಾಡ್ಬೋದು. ಆದ್ರೆ ಈ ವಿಕಾಸವು ಏನಾಗಿದೆ ಅಂದ್ರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ರೀತಿಯ ಬದಲಾವಣೆಯನ್ನು ಸೂಚಿಸುವುದು. ನೋಡ್ರಿ ಬೆಳವಣಿಗೆಯಲ್ಲಿ ಕೇವಲ ಏನಾಗಿದೆ ಅಂದ್ರೆ ಪರಿಮಾಣಾತ್ಮಕವಾಗ್ಯದ, ಆದರೆ ವಿಕಾಸ ಆಗಲ್ಲ. ವಿಕಾಸ ಏನಾಗಿದೆ ಅಂದ್ರ ಪರಿಮಾಣಾತ್ಮಕನೂ ಆಗ್ಯದ, ಮತ್ತೇನಾಗಿದಪ್ಪ ಅಂದ್ರ ಗುಣಾತ್ಮಕನೂ ಆಗ್ಯದ. ಇಲ್ಲಿ ಟಿಟಿಗೆ ಏನ್ ಪ್ರಶ್ನೆ ಕೇಳಿದ್ರಿ, ಏನ್ ಕೇಳಿದಪ್ಪ ಅಂದ್ರ ನೋಡ್ರಿ ವಿಕಾಸವು ಒಂದು ಅಂತ ಕೇಳಿದ್ದ. ಏನ್ ಕೇಳಿದ? ವಿಕಾಸವು ಒಂದು ಕೇಳಿ ಆಪ್ಷನ್ಸ್ಗಳ ಕೊಟ್ಟಿದ್ದ. ಎ ಆಪ್ಷನ್ಸ್ ಏನಿತ್ತಪ್ಪ ಅಂದ್ರ ಪರಿಮಾಣಾತ್ಮಕವಾಗಿತ್ತು. ಎರಡನೇ ಆಪ್ಷನ್ ಅಂದ್ರೆ ಬಿ ಆಪ್ಷನ್ ಏನಾಗಿದಪ್ಪ ಅಂದ್ರ ಗುಣಾತ್ಮಕವಾಗಿತ್ತು. ನೆಕ್ಸ್ಟ್ ಮೂರನೇ ಆಪ್ಷನ್ ಏನಾಗಿದೆಯಪ್ಪ ಅಂದ್ರ ನೋಡಿ, ಈ ಮೂರನೇ ಆಪ್ಷನ್ ಏನಾಗಿತ್ತಪ್ಪ ಅಂದ್ರ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕವಾಗಿತ್ತು. ನಾಲ್ಕನೇ ಆಪ್ಷನ್ ಏನಾಗಿತ್ತಪ್ಪ ಅಂದ್ರ ಯಾವುದೂ ಅಲ್ಲ ಅಂತ ಆಗಿತ್ತು. ನೋಡೋಣ ಹೇಳ್ರಿ ಈಗ ರೈಟ್ ಆನ್ಸರ್. ಆಲ್ರೆಡಿ ಟಿಟಿಗೆ ಈ ಪ್ರಶ್ನೆ ಕೇಳಿದಾನಂತ. ವಿಕಾಸ ಒಂದು ಏನಾಗಿದಪ್ಪ ಅಂದ್ರ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಎರಡು ಅಂಶಗಳನ್ನ ಏನಾಗಿದಪ್ಪ ಅಂದ್ರ ಒಳಗೊಂಡದ. ಬಹಳಷ್ಟು ಮಂದಿ ಏನ್ ಮಾಡಿದ್ರಪ್ಪ ಅಂದ್ರ ವಾಮ್ದೇವ್ಸ್ ಅವ್ರ ಬುಕ್ ಏನ್ ಮಾಡಿದ್ರಪ್ಪ ಅಂದ್ರ ಓದಿದ್ರು ಬಹಳಷ್ಟು ಮಂದಿ ಜನ. ನಾನು ಈಗ ಸದ್ಯಕ್ಕೆ ನಿಮಗೆ ಕ್ಲಾಸ್ ಹೇಳ್ತೀನಿ ಅಪ್ಪ ಅಂದ್ರ ವಾಮ್ದೇವ್ಸ್ ಅವ್ರ ಬುಕ್ಕನ್ನೇ ರೆಫರ್ ಮಾಡ್ತಿದ್ದೀನಿ. ಅದರ ಜೊತೆಗೆ ಏನಪ್ಪ ಅಂದ್ರೆ ಫಸ್ಟ್ PUC ಸೆಕೆಂಡ್ PUC ಬುಕ್ ರೆಫರ್ ಮಾಡ್ತೀನಿ. ಆ ಪುಸ್ತಕದೊಳಗೆ ಈ ಮಾಹಿತಿ ಏನಂತ ಕೊಟ್ಟಿದ್ದಾನೆ. ಬಹಳಷ್ಟು ಮಂದಿ ಏನು ಮಿಸ್ಟೇಕ್ ಮಾಡಿದಾರಪ್ಪ ಅಂದ್ರೆ ವಾಮ್ದೇವ್ಸ್ ಅವ್ರ ಬುಕ್ಕ ಓದಿ ವಿಕಾಸವು ಏನಾಗಿದಪ್ಪ ಅಂದ್ರೆ ಗುಣಾತ್ಮಕವಾಗ್ಯದ, ಬೆಳವಣಿಗೆ ಏನಪ್ಪಾ ಅಂದ್ರೆ ಪರಿಮಾಣಾತ್ಮಕ ಇಷ್ಟೇ ಕೊಟ್ಟಿದ್ದಾರೆ ಅವರು. ಬಹಳಷ್ಟು ಮಂದಿ ಇದನ್ನ ಮಿಸ್ಟೇಕ್ ಮಾಡಿದ್ರು. ವಿಕಾಸವು ಗುಣಾತ್ಮಕ ಪಕ್ಕ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬರ್ತದ ಅಂತ ಏನ್ ಮಾಡಿದ್ರಪ್ಪ ಅಂದ್ರ ಅಭಿಲಾಷೆವನ್ನ ಇಟ್ಕೊಂಡು ಕುಂತಿದ್ರು. ಆದ್ರೆ ಅದು ಬರ್ಲಿಲ್ಲ. ಆತೆಯ ಇಲ್ಲಿ ಏನಾಗಿತ್ತಪ್ಪ ಅಂದ್ರ ಗೌರ್ಮೆಂಟ್ ಎಡಿಷನ್ ಬುಕ್ಕನ್ನ ಯಾಕೆ ನಾವು ಓದಬೇಕು, CET ಆಗಿರ್ಬೋದು, TET ಆಗಿರ್ಬೋದು, ಇತರ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿರೋರು ಗೌರ್ಮೆಂಟ್ ಪುಸ್ತಕಗಳನ್ನ ಯಾಕೆ ಓದ್ಬೇಕಂದ್ರೆ ಇಂಥ ಕಾರಣಕ್ಕಾಗಿ ನಾವು ಓದ್ಬೇಕಾಗ್ತದ. ಅಲ್ಲಿ ಸಿಲ್ಲಿ ಪಾಯಿಂಟ್ಗಳನ್ನ ಏನಾಗಿರ್ಬಿಡ್ತವಪ್ಪ ಅಂದ್ರೆ ಒಂದು ಅಂಕಗಳನ್ನ ಕಳೆಯುವಂತ ಪ್ರಯತ್ನಗಳನ್ನ ನಡೀತಿರ್ತಾವ. ನೋಡ್ರಿ 89 ಏನಾಗಿದಪ್ಪ ಅಂದ್ರೆ TET ಆಗ್ಯದ, ಒಂದೇ ಅಂಕೆರೆ ಇದು. ಇನ್ನು ಒಂದು ಅಂಕ ಬಂದ್ರೆ ಏನಪ್ಪಾ ಅಂದ್ರೆ 90 ಆಗ್ತದೆ, ನಾನು TET ಪಾಸ್ ಆಗ್ತೀನಿ. ಇದು ಒಂದು ಅಂಕ ನಮ್ಮನ್ನು ಕಳ್ಕೊಂಡ್ ಬಿಡ್ತದ. ಹಾಗಾಗಿ ನೀವು ಸಾಧ್ಯವಾದಷ್ಟು ಯಾರು TET ಪ್ರಿಪೇರ್ ಆಗ್ತಿದ್ರಲ್ಲ ಸೈಕಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ PUC ಸೆಕೆಂಡ್ PUC ಬುಕ್ಸ್ ಸಿಲೆಬಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ರಪ್ಪ ಅಂದ್ರ ನೀವು ಸ್ಟಡಿ ಮಾಡ್ರಿ. ಅಲ್ಲಿ ವ್ಯಾಖ್ಯೆಗಳಾಗಿರ್ಬೋದು, ಕೆಲವೊಂದು ಸ್ಟೇಟ್ಮೆಂಟ್ಗಳು ಏನು ಪ್ರಸಿದ್ಧವಾದ ವ್ಯಕ್ತಿಗಳು ಏನಿರ್ತಾರ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟ್ಗಳನ್ನು ನೋಡ್ಕೋರಿ. ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ಒಂದ್ಸಲ ಏನ್ ಮಾಡ್ರಪ್ಪ ಅಂದ್ರ ಗ್ಲಾನ್ಸ್ ಅನ್ನ ಮಾಡ್ರಿ. ಅರ್ಥ ಆಯ್ತಲ್ಲ ಕಾನ್ಸೆಪ್ಟ್. ವಿಕಾಸ ಏನಾಗಿದೆ ಅಂದ್ರೆ ಪರಿಮಾಣಾತ್ಮಕ ಗುಣಾತ್ಮಕ ರೀತಿ ಬದಲಾವಣೆ ಆಗ್ಯದ. ಬೆಳವಣಿಗೆ ಕೇವಲ ಏನಾಗಿದಪ್ಪ ಅಂದ್ರ ಪರಿಮಾಣಾತ್ಮಕವಾಗ್ಯದ. ನೆಕ್ಸ್ಟ್ ಬೆಳವಣಿಗೆ ನೋಡ್ರಿ, ನಿರ್ದಿಷ್ಟ ಬದಲಾವಣೆ ಸೂಚಿಸುವುದು ಹಾಗೂ ವೀಕ್ಷಿಸಲು ಸುಲಭ. ನೋಡ್ರಿ ಬೆಳವಣಿಗೆ ಹೆಂಗಿದಪ್ಪ ಅಂದ್ರ ಒಂದು ನಿರ್ದಿಷ್ಟವಾದ ಬದಲಾವಣೆ ಸೂಚಿಸ್ತದ. ದೇಹದ ಗಾತ್ರದಲ್ಲಿ ಹೆಚ್ಚಾಗ್ತದ, ಎತ್ತರದಲ್ಲಿ ಹೆಚ್ಚಾಗ್ತದ, ತೂಕದಲ್ಲಿ ಹೆಚ್ಚಾಗ್ತದ, ಆಕಾರ ವಿಕಾರ ಆಗ್ತಿರ್ತದ, ವಿಕಾರ ಇದ್ದಿದ್ದ ಆಕಾರ ಆಗ್ತಿರ್ತದ. ಇದನ್ನೆಲ್ಲ ನಮ್ಮಲ್ಲಿ ಏನ್ ಮಾಡ್ಬೋದಪ್ಪ ನಾವು ಸುಲಭವಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಗುರುತಿಸ್ಬೋದಾ. ನೋಡ್ರಿ ಇಲ್ಲೊಂದು ವ್ಯಕ್ತಿ ಚಿತ್ರ ತೆಗೆದು ಈ ವ್ಯಕ್ತಿ ಯಾಗದನಪ್ಪ ಅಂತ ಕೇಳಿದ್ರೆ ನೀವು ಏನ್ ಹೇಳ್ತೀರಿ? ತೆಳ್ಳಗದಾನ ಅಂತ ಹೇಳ್ತೀರಿ. ಇನ್ನೊಬ್ಬ ವ್ಯಕ್ತಿ ಚಿತ್ರ ತೆಗಿತೀನಿ, ನೋಡ್ರಿ ಈ ವ್ಯಕ್ತಿ ಹೆಂಗದಾನ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ನೀವು? ಹೆಂಗದಾನ ಅಂತ ಹೇಳ್ತೀರಿ? ಈ ವ್ಯಕ್ತಿ ಚಿತ್ರ ನೋಡಿದನ ಡಮ್ ಅದನ ಅಂತ ಹೇಳ್ತೀರಿ. ಹೀಗೆ ಬೆಳವಣಿಗೆಯನ್ನು ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಸುಲಭವಾಗಿ ವೀಕ್ಷಣೆ ಮಾಡ್ಬೋದಾ, ಸುಲಭವಾಗಿ ಗುರುತಿಸಬಹುದಾ, ಸುಲಭವಾಗಿ ಮಾಪನ ಮಾಡ್ಬೋದಲ್ಲ ಅದು. ಆದರೆ ವಿಕಾಸ ನೋಡ್ರಿ ಏನಿದೆ, ವಿಕಾಸವು ಸಂಕೀರ್ಣವಾದ ಪ್ರಕ್ರಿಯೆ, ಆದ್ದರಿಂದ ಸುಲಭವಾಗಿ ವೀಕ್ಷಣೆ ಮಾಡುವುದಕ್ಕೆ ಕಷ್ಟ. ಹೌದು, ವೀಕ್ಷಣೆ ನಾವೇನಪ್ಪ ಅಂದ್ರ ಇದನ್ನ ಅಷ್ಟೊಂದು ಸುಲಭವಾಗಿ ನಾವು ವೀಕ್ಷಣೆ ಮಾಡೋದಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಿಲ್ಲ? ಇದು ಮಾನಸಿಕ ಅಂಶಗಳದವ, ಒಬ್ಬ ವ್ಯಕ್ತಿಯ ಮಾನಸಿಕ ಅಂಶಗಳಾಗ್ಯದ, ಸಂಯೋಗಾತ್ಮಕ ಅಂಶಗಳದವ. ಅವನು ಹೆಂಗ್ ವೀಕ್ಷಣೆ ಮಾಡ್ತಾರೆ ನೀವು? ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಆಗುತ್ತಿರುವಂತ ಸಂವೇದನೆಗಳಾಗಿರ್ಬೋದು, ಬದಲಾವಣೆಗಳಾಗಿರ್ಬೋದು ಗುರ್ಸಕ್ಕಾಗ್ತದ? ಕಷ್ಟ ಆಗ್ತದ. ವಿಕಾಸ ಯಾವಾಗಲೂ ಏನಾಗ್ಯದಪ್ಪ ಅಂದ್ರೆ ಸಂಕೀರ್ಣವಾಗ್ಯದ. ಅದನ್ನು ಸುಲಭವಾಗಿ ನಮಗೆ ಏನಾಗಂಗಿಲ್ಲ ಅಂದ್ರೆ ವೀಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ. ನೋಡ್ರಿ ನೆಕ್ಸ್ಟ್ ಬೆಳವಣಿಗೆ ಟಾಪಿಕ್ ನೋಡ್ರಿ.
ಬೆಳವಣಿಗೆಗೂ ಒಂದು ಹಂತಕ್ಕೆ ಕೊನೆಗೊಳ್ಳುತ್ತದೆ. ನೋಡ್ರಿ, ಪ್ರತಿಯೊಂದು ಜೀವಿಯಲ್ಲಿ ಬೆಳವಣಿಗೆ ಒಂದು ನಿರ್ದಿಷ್ಟವಾದ ಹಂತವನ್ನು ತಲುಪಿದ ಮೇಲೆ ಅದು ಏನಾಗ್ತದಪ್ಪ ಅಂದ್ರೆ ಬೆಳವಣಿಗೆ ಸ್ಟಾಪ್ ಆಗ್ತದೆ. ಆದರೆ ವಿಕಾಸ ವ್ಯಕ್ತಿಯ ಜೀವನ ಪರ್ಯಂತ ಸಾಗುವ ಒಂದು ನಿರಂತರವಾದ ಪ್ರಕ್ರಿಯೆವಾಗ್ಯದ. ವಿಕಾಸ ಏನಾಗ್ಯದ, ಒಂದು ನಿರಂತರವಾದ ಪ್ರಕ್ರಿಯೆ. ವ್ಯಕ್ತಿಯ ಹುಟ್ಟಿನೊಂದಿಗೆ ಅಂದ್ರ ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಲ್ಲಿರುವಾಗಲೇ ಅವನ ವಿಕಾಸ ಪ್ರಕ್ರಿಯೆ ಏನ್ ಸಾಗ್ತದಲ್ಲ, ಸಾಗಿ ಅವನ ಕೊನೆವರೆಗೆ ಅಂದ್ರೆ ಮರಣದವರೆಗೂ ವಿಕಾಸವು ಏನಾಗ್ತದಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ನಿರಂತರವಾಗಿ ನಡೀತಿರುವಂತ ಒಂದು ಪ್ರಕ್ರಿಯೆಯಾಗ್ಯದ. ಅದು ಜೀವನ ಪರ್ಯಂತ. ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಹಿಡಿದು ಆತ ಗೋರಿಗೆ ಹೋಗುವವರೆಗೂ ಏನಾಗ್ತದಪ್ಪ ಅಂದ್ರೆ ವಿಕಾಸ ನಡೀತದ. ಆದ್ರೆ ಬೆಳವಣಿಗೆ ಅಲ್ಲ. ಫಾರ್ ಎಕ್ಸಾಂಪಲ್, ಮನುಷ್ಯನನ್ನು ತಗೊಂಡ್ರ ಮನುಷ್ಯನಿಗೆ 18, 19, 21 ವಯಸ್ಸಕ್ಕೆ ಕಾಮನ್ ಆಗಿ ಏನಾಗ್ತದಪ್ಪ ಅಂದ್ರೆ ಬೆಳವಣಿಗೆ ನಿಂತು ಬಿಡ್ತದ. ಆತ ಬೆಳವಣಿಗೆ ನಿಲ್ತದ, ಆದ್ರೆ ವಿಕಾಸ ನಿಲ್ಲೋದಿಲ್ಲ. ವಿಕಾಸ ಅವನ ಜೀವನ ಪರ್ಯಂತ ಸಾಗುವಂತ ಒಂದು ನಿರಂತರವಾದ ಪ್ರಕ್ರಿಯೆ ಏನಪ್ಪ ಅಂದ್ರ ಆಗ್ಯದ. ನೋಡ್ರಿ, ಬೆಳವಣಿಗೆ ಬಾಹ್ಯ ಸ್ವರೂಪದಲ್ಲಿ ಬದಲಾವಣೆ ಏನಾಗ್ತದ. ಬಾಹ್ಯ ಅಂದ್ರೆ ಹೊರಗಡೆ ಮಾತ್ರ ಏನಾಗಿರ್ತದಪ್ಪ ಅಂದ್ರೆ ಬದಲಾವಣೆಯನ್ನು ಸೂಚಿಸ್ತದ. ಆದ್ರೆ ವಿಕಾಸ ಏನಾಗಿದಪ್ಪ ಅಂದ್ರ ಬಾಹ್ಯ ಹಾಗೂ ಆಂತರಿಕ ಬದಲಾವಣೆಗಳನ್ನು ಏನಾಗ್ತದಪ್ಪ ಅಂದ್ರೆ ಅದು ಸೂಚಿಸ್ತದ. ನೆಕ್ಸ್ಟ್, ಬೆಳವಣಿಗೆ ವಿಕಾಸದ ಒಂದು ಭಾಗವಾಗ್ಯದ. ಬೆಳವಣಿಗೆ ಇದರ ಒಂದು ಏನಪ್ಪ ಅಂದ್ರ ಭಾಗವಾಗ್ಯದ. ವಿಕಾಸದ ಒಂದು ಭಾಗ ಯಾವ್ದಾಗ್ಯದಪ್ಪ ಅಂದ್ರ ಬೆಳವಣಿಗೆ ಆಗ್ಯದ. ನೆಕ್ಸ್ಟ್ ನೋಡ್ರಿ, ಬೆಳವಣಿಗೆ ವಿಕಾಸ ತರಬಹುದು ಅಥವಾ ತಾರದಿರಬಹುದು. ನೋಡ್ರಿ, ಒಬ್ಬ ವ್ಯಕ್ತಿಯಲ್ಲಿ ಬೆಳವಣಿಗೆ ಕಂಡು ಬರುತ್ತಿದಂದ್ರ, ಉತ್ತಮವಾಗಿ ಆತ ಬೆಳೆದನಂದ್ರ ಅವನಲ್ಲಿ ಏನಾಗ್ತದಪ್ಪ ಅಂದ್ರೆ ವಿಕಾಸವು ಏನಾಗ್ತದಪ್ಪ ಅಂದ್ರೆ ಉತ್ತಮವಾಗಿ ಇರ್ತದ. ಆತ ದೈಹಿಕವಾಗಿ ಸಬಲವಾಗಿದ್ದಾನಂದ್ರ, ಮಾನಸಿಕವಾಗಿ ಸಬಲವಾಗಿದ್ದಾನಂತ ಹೇಳೋದು ಬರಂಗಿಲ್ಲ. ಕೆಲವೊಮ್ಮೆ ಮಾನಸಿಕವಾಗಿ ಸಬಲವಾಗಬಹುದು, ಕೆಲವೊಮ್ಮೆ ಆಗದೇ ಇರಬಹುದು. ಹಾಗಾಗಿ ಬೆಳವಣಿಗೆ ಒಬ್ಬ ವ್ಯಕ್ತಿಯಲ್ಲಿ ವಿಕಾಸ ತರಬಹುದು, ತರದೇ ಇರಬಹುದು. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿ ಶಾಲಾ ತರಗತಿಯಲ್ಲಿ ಅವನ ದೈಹಿಕವಾಗಿ ನೋಡಿದಾಗ ತುಂಬಾ ಸಣ್ಣಾಗಿ ಇರ್ತಾನ. ಅವನಿಗೆ ಯಾವ ಕೆಲಸ ಮಾಡೋದಕ್ಕೆ ಬರುವುದಿಲ್ಲ ಅನ್ನೋ ಲೆಕ್ಕದಾಗ ಇರ್ತಾನಂತ. ಆದ್ರ ಅವಾಗ ಶಾಲಾ ಸಮಸ್ಯೆಗಳು, ಓದುವುದು, ಬರೆಯುವುದು, ಗಣಿತ ಲೆಕ್ಕಗಳನ್ನೇ ಬಿಡಿಸೋದು ಕೊಟ್ಟಾಗ ಅವ ಎಲ್ಲರಿಗಿಂತ ಬಡ ಫಾಸ್ಟ್ ಆಗಿ ಕೆಲಸ ಮಾಡ್ತಿರ್ತಾನ. ಅವ ನೋಡೋದಕ್ಕೆ ಹೆಂಗದಾನ, ತೆಳ್ಳಗದಾನ, ಬಹಳ ಕಬ್ಬಿನ ಸಿಬಿಕಿ ಹಾಕ್ತಾರ ಕಾಣ್ತಾನ. ಆದ್ರೆ ಆತ ಸಮಸ್ಯೆ ಬಿಡಿಸೋ ವೇಗ ಹೆಂಗದಪ್ಪ ಅಂದ್ರ ತುಂಬಾ ವೇಗ ಅದ. ಇನ್ನೊಬ್ಬ ವಿದ್ಯಾರ್ಥಿ ಅಂತ ತಗೋರಿ, ಈತ ತುಂಬಾ ದಪ್ಪಾಗ್ಯದನ. ನೋಡ್ರಿ, ಅವ್ನ ಬೆಳವಣಿಗೆ ಏನ ದಷ್ಟಪುಷ್ಟವಾಗಿ ಬೆಳೆದನ ಅಂತ. ಆದ್ರ ಅವನಿಗೆ ಯಾವ್ದಾದ್ರು ಒಂದು ತರಗತಿಯಲ್ಲಿ ಒಂದು ಸಮಸ್ಯೆಯನ್ನ ಕೊಟ್ಟಿವ ಅಂದ್ರ ಆತ ವೇಗವಾಗಿ ಬಿಡಿಸೋದಲ್ಲ. ಹಾಗಾಗಿ ಬೆಳವಣಿಗೆ ನಮ್ಮಲ್ಲಿ ವಿಕಾಸ ತರಬಹುದು, ತರದೇ ಇರಬಹುದು. ಇದು ಒಂಥರ ಪಕ್ಕ. ಆದ್ರ ಬೆಳವಣಿಗೆ ಏನಾಗ್ತದಪ್ಪ ಅಂದ್ರ ವಿಕಾಸಕ್ಕೆ ಪೂರಕವಾಗ್ತದೆ. ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರ ನಮ್ಮ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗ್ಲಿಲ್ಲಪ್ಪ ಅಂದ್ರ ಆಗ ಆ ಮಗುವಿನಲ್ಲಿ ಏನಾಗ್ತದಪ್ಪ ಅಂದ್ರೆ ವಿಕಾಸ ಪ್ರಕ್ರಿಯೆ ನಡೆಯುವುದಿಲ್ಲ. ಯಾಕಂದ್ರೆ ಮಂದಗತಿಯಲ್ಲಿ ಏನಾಗ್ಬಿಡ್ತದಪ್ಪ ಅಂದ್ರ ಮಗು ಇರ್ತದ. ಇನ್ನೊಬ್ರಿಗೆ ಹೋಲಿಸಿದಾಗ ಏನಾಗ್ತದಪ್ಪ ಅಂದ್ರ ಆ ವಿಕಾಸದ ಪ್ರಮಾಣ ಏನಾಗ್ತದಪ್ಪ ಅಂದ್ರ ಕಡಿಮೆ ಆಗ್ತದ. ಆದ್ರೆ ಬೆಳವಣಿಗೆಯಿಂದನೇ ಏನಾಗ್ತದಪ್ಪ ಅಂದ್ರ ವಿಕಾಸ ಆಗ್ತದ. ಅದಕ್ಕೆ ಪೂರಕವಾದ ಅಂಶ ಯಾವುದಪ್ಪ ಅಂದ್ರ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಎಲಿಜಬೆತ್ ಬಿ ಅರ್ಲಾಕ್ ಅವರು ಸೂಚಿಸುವ ವ್ಯಕ್ತಿ ವಿಕಾಸದ ಹಂತಗಳು ಬರ್ತಾವ. ಒಟ್ಟಾರೆಯಾಗಿ ವ್ಯಕ್ತಿ ವಿಕಾಸದ ಹಂತಗಳು, ಇವರು ಸೂಚಿಸಿದಂತ ವ್ಯಕ್ತಿ ವಿಕಾಸದ ಹಂತಗಳು ಎಷ್ಟದವ ಅಂದ್ರ 10 ಅದಾವ. ಇದನ್ನ ನೆನಪಿಟ್ಕೋಬೇಕು. ಕೆಲವೊಮ್ಮೆ ಏನಾಗಿರ್ತದಪ್ಪ ಅಂದ್ರೆ ಎಕ್ಸಾಮಕ್ಕ ಈ ರೀತಿಯಾಗಿ ನಮಗೆ ಪ್ರಶ್ನೆ ಕೇಳ್ಬೋದು. ಯಾವ ರೀತಿಯಾಗಿ ಕೇಳ್ಬೋದು ನೋಡ್ರಿ, ಎಲಿಜಬೆತ್ ಬಿ ಅರ್ಲಾಕ್ ಅವರು ಸೂಚಿಸಿದ ವ್ಯಕ್ತಿ ವಿಕಾಸದ ಹಂತಗಳ ಸಂಖ್ಯೆ ಎಷ್ಟು, ಹಿಂಗ್ ಕೇಳ್ಬೋದಲ್ಲ ಪ್ರಶ್ನೆ. ಒಮ್ಮೆ ಮೊದಲು ಪ್ರಶ್ನೆ ಕೇಳಿದ್ದ ಅದೇ ಮಾದರಿ ಒಳಗೆ ಕೇಳಾಕೊಂತೀನಿ ನಾನು ನಿಮ್ಮ ಪ್ರಶ್ನೆನ. ಸಮೂಹಕಾರಕ ಸಿದ್ಧಾಂತದಲ್ಲಿ ತಾಂಡೇಕರು ಸೂಚಿಸಿದ ಹಂತಗಳು ಎಷ್ಟು ಅಂತ ಕೇಳಿದ್ದ. ಎಷ್ಟು ಬಂದಿದ್ದು? 3 ಬಂದಿದ್ದು. ಅದೇ ಮಾದರಿ ಒಳಗೆ ಇಲ್ಲಿ ಯಾಕೆ ನಮ್ಮ ಕಾನ್ಸೆಪ್ಟ್ ಒಳಗೆ ಈ ಪ್ರಶ್ನೆ ಕೇಳಬಾರ್ದ್ರಿ ಅವರು? ಏನಂತ ಕೇಳಬಾರ್ದು? ಎಲಿಜಬೆತ್ ಬಿ ಅರ್ಲಾಕ್ ಅವರು ಸೂಚಿಸಿದ ವ್ಯಕ್ತಿ ವಿಕಾಸದ ಹಂತಗಳು ಎಷ್ಟು ಸಂಭವನೆ ಐತಿ ಅಂತಲ್ಲ, ಎಷ್ಟದವ? 10 ಅದಾವ. ನೋಡ್ರಿ, 10 ಯಾವ್ಯಾವದ ಅನ್ನೋದು ಒಂದೊಂದಾಗಿ ಏನಪ್ಪ ಅಂದ್ರ ನೋಡ್ಕೊಂತಾವ. ನೋಡ್ರಿ, 1ನೇ ಹಂತ ಯಾವ್ದು ಬರ್ತದ ಅಂದ್ರೆ ಪ್ರಸವ ಪೂರ್ವ ಅಂತ ಬರ್ತದೆ.
ಪ್ರಸವ ಪೂರ್ವ ಅಂತಂದ್ರೆ ಮಗು ಹುಟ್ಟೋಕ್ಕಿಂತ ಮೊದಲಿನ ಹಂತವನ್ನ ನಾವೇನಂತೀವಿ ಅಂದ್ರೆ ಪ್ರಸವ ಪೂರ್ವ ಅಂತ ಕರಿತೀವಿ. ಅಂದ್ರೆ ತಾಯಿ ಗರ್ಭಧಾರಣೆಯಿಂದ ಜನನದವರೆಗೆ ಏನಿರ್ತದಪ್ಪ ಅಂದ್ರೆ ಪ್ರಸವ ಪೂರ್ವ ಅಂತ ಇರ್ತದ. ಇದು ವ್ಯಕ್ತಿ ವಿಕಾಸದ ಮೊದಲನೇ ಹಂತವಾಗ್ಯದ. ನಮ್ಮ ಎಕ್ಸಾಮ್ ಒಳಗೆ ಕೇಳ್ಬೋದು, ಏನ್ ಕೇಳ್ಬೋದು? ವ್ಯಕ್ತಿ ವಿಕಾಸದ ಮೊದಲನೇ ಹಂತ ಯಾವ್ದಂತ ಕೇಳ್ಬೋದಲ್ಲ. ಯಾವ್ದಾಗ್ತದ ನೋಡೋಣ ಹೇಳ್ರಿ. ಪ್ರಸವ ಪೂರ್ವ ಅಂತ ಆಗ್ತದ. ಈ ಪ್ರಸವ ಪೂರ್ವ ಹಂತದ ಅವಧಿ ಎಲ್ಲಿವರೆಗಿದಪ್ಪ ಅಂದ್ರ ತಾಯಿ ತಾನು ಗರ್ಭಧಾರಣೆಯಿಂದ ಹಿಡಿದು ಜನನದವರೆಗೆ ಪ್ರಸವ ಪೂರ್ವ ಅಂತ ಬರ್ತದ. ಇನ್ನು ಎರಡನೇ ಹಂತ ಯಾವುದು ಬರ್ತದ ಅಂದ್ರೆ ಶೇಷಾವಸ್ಥೆ ಬರ್ತದ. ಶೇಷಾವಸ್ಥೆ ಒಳಗೆ ಏನಿರ್ತದಂದ್ರ ಮಗು ಜನನದಿಂದ 2 ವಾರಗಳವರೆಗೆ ಏನಾಗ್ತದಪ್ಪ ಅಂದ್ರ ಶೇಷಾವಸ್ಥೆ ಒಳಗ ಇರ್ತದ. ನೆಕ್ಸ್ಟ್ ಇನ್ನ ಹಸುಳೆತನ ಅಂತ ಬರ್ತದ. 2ನೇ ವಾರದಿಂದ ಕೊನೆಯ 2 ವರ್ಷಗಳವರೆಗೆ ಏನಪ್ಪಾ ಅಂದ್ರ ಹಸುಳೆತನ ಇರ್ತದ. ಇನ್ನ ಪೂರ್ವ ಬಾಲ್ಯ ವ್ಯವಸ್ಥೆ, ಇದು ಇಂಪಾರ್ಟೆಂಟ್ ನಮಗೆ ಎಕ್ಸಾಮ್. ಸಾಕಷ್ಟು ಬಾರಿ ಇದ್ರ ಮೇಲೆ ನಮಗೆ ಪ್ರಶ್ನೆ ಕೇಳಿದಾನ. ಏನಂತ ಕೇಳ್ಯಾನ? ಪೂರ್ವ ಬಾಲ್ಯ ವ್ಯವಸ್ಥೆ ಯಾವ ಅವಧಿಗೆ ಪ್ರಾರಂಭವಾಗಿ ಯಾವ ಅವಧಿಗೆ ಎಂಡ್ ಆಗ್ತದ ಅಂತ ಕೇಳೋಣ. ಅದ್ರ ಅವಧಿಯನ್ನ ಕೇಳೋಣ ನಮಗ. ಪೂರ್ವ ಬಾಲ್ಯ ವ್ಯವಸ್ಥೆ ಯಾವಾಗ ಪ್ರಾರಂಭ ಆಗ್ತದ? 2 ವರ್ಷದಿಂದ ಪ್ರಾರಂಭವಾಗಿ 6 ವರ್ಷಗಳವರೆಗೆ ಏನಾಗ್ತದಪ್ಪ ಅಂದಿರ್ತದ. ಇದನ್ನ ನಾವು ಏನಂತೀವಪ್ಪ ಅಂದ್ರೆ ಶಾಲಾ ಪೂರ್ವ ಅಂತ ಕರಿತೀವಿ. ಇಂಪಾರ್ಟೆಂಟು. ಪೂರ್ವ ಬಾಲ್ಯ ವ್ಯವಸ್ಥೆ ನಾವೇನಪ್ಪ ಅಂದ್ರೆ ಶಾಲಾ ಪೂರ್ವ ಅಂತ ಕರಿತೀವಿ. ಮಗುವಿಲ್ಲಿ ಕುಟುಂಬದಲ್ಲೇ ಇದ್ದುಕೊಂಡು ಏನ್ ಮಾಡ್ತದಪ್ಪ ಅಂದ್ರೆ ಎಲ್ಲ ಅಂಶಗಳನ್ನ ಕಲಿತಿರ್ತದ. ಸಮಾಜದೊಂದಿಗೆ ಏನ್ ಮಾಡ್ತದಪ್ಪ ಅಂದ್ರೆ ಸಂಪರ್ಕ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಿರ್ತದ ಮಗು ಇಲ್ಲಿ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತದ. ಬಾಲ್ಯ ವ್ಯವಸ್ಥೆ ಒಳಗೆ ಎಷ್ಟು ವಿಧಗಳು ಬರ್ತಾವ ಅಂದ್ರೆ 2 ವಿಧಗಳು ಬರ್ತಾವ. ಮುಂದೆ ನಿಮ್ಮ ಜೊತೆ ಡಿಸ್ಕಸ್ ಅನ್ನ ಮಾಡ್ತಿದ್ದೆ ನಾನು. ಒಂದು ಪೂರ್ವ ಬಾಲ್ಯ ವ್ಯವಸ್ಥೆ ಬರ್ತದ, ಇನ್ನೊಂದು ಉತ್ತರ ಬಾಲ್ಯ ವ್ಯವಸ್ಥೆ ಬರ್ತದ. ಇನ್ನ ಪೂರ್ವ ಬಾಲ್ಯ ವ್ಯವಸ್ಥೆ ಏನಪ್ಪಾ ಅಂದ್ರೆ ಶಾಲಾ ಪೂರ್ವ ಅಂತ ಕರೀತಾರ. ಇದರ ಅವಧಿಯನ್ನು ನೋಡಿದಾಗ ಎಲ್ಲಿಂದ ಪ್ರಾರಂಭ ಆಗ್ತದ ಅಂದ್ರೆ 2ನೇ ವರ್ಷದಿಂದ ಪ್ರಾರಂಭ ಆಗಿ 6 ವರ್ಷಗಳೊಳಗೆ ಏನಾಗ್ತದಪ್ಪ ಅಂದ್ರೆ ಮುಂದುವರಿತದ. ಇದರೊಳಗಿನ 2ನೇ ಭಾಗ ಏನು ಅಂದ್ರೆ ಉತ್ತರ ಬಾಲ್ಯ ವ್ಯವಸ್ಥೆ. ಉತ್ತರ ಬಾಲ್ಯ ವ್ಯವಸ್ಥೆ ಅವಧಿಯನ್ನು ನೋಡಿದಾಗ 6 ರಿಂದ 12 ವರ್ಷಗಳವರೆಗೆ ಏನಾಗ್ತದಪ್ಪ ಅಂದ್ರೆ ನಡೀತದ. ಮಗು ಈ ಉತ್ತರ ಬಾಲ್ಯ ವ್ಯವಸ್ಥೆ ಒಳಗೆ ಏನಪ್ಪಾ ಅಂದ್ರೆ ಶಾಲೆಗೆ ಪ್ರವೇಶವನ್ನು ಪಡೀತದೆ ಇಲ್ಲಿ ಮಗು. ಇದನ್ನ ಕೂಟ ಯುಗ ಅಂತ ಕರೀತಾರ. ಮಗು ತನ್ನೇದಾದ ಏನಪ್ಪಾ ಅಂದ್ರೆ ಒಂದು ಗುಂಪನ್ನು ರಚನೆ ಮಾಡಿಕೊಳ್ತದೆ ಇಲ್ಲಿ. ಯಾವಾಗ ಮಗು ತನ್ನ ಕುಟುಂಬವನ್ನು ಹೊರಗಡೆ ಬರ್ತಾನ ಅಂದ್ರೆ ಶಾಲೆಗೆ ಬರ್ತದಲ್ಲ, ಆ ಶಾಲೆ ಒಳಗೆ ತನ್ನ ಫ್ರೆಂಡ್ಸ್ ಒಂದು ಗ್ರೂಪ್ ಅನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಮಗು ಏನ್ ಮಾಡ್ತದ ರಚನೆ ಮಾಡ್ತದ. ಹಾಗಾಗಿ ಉತ್ತರ ಬಾಲ್ಯ ವ್ಯವಸ್ಥೆಯನ್ನು ಏನಂತ ಕರಿತಾರಪ್ಪ ಅಂದ್ರ ಕೂಟ ಯುಗ ಅಂತ ಕರೀತಾರ. ಏನಂತ ಕರೀತಾರೆ? ಇದನ್ನ ಕೂಟ ಯುಗ ಅಂತ ಕರೀತಾರೆ. ಇದನ್ನು ಎಕ್ಸಾಮ್ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಈ ಕೆಳಗಿನ ಯಾವ ಅಂಶ ಅಥವಾ ಯಾವ ವ್ಯವಸ್ಥೆಯು ಕೂಟ ಯುಗ ಆಗಿದೆ ಅಂತ ಏನಪ್ಪಾ ಅಂದ್ರೆ ಪ್ರಶ್ನೆ ಕೇಳಿದ. ಪೇಪರ್ 1 ಕೇಳಿದ ನೋಡ್ರಿ. ಇದನ್ನ ಯಾವ್ದು ಕೇಳಿದನ? ಪೇಪರ್ 1 ಕೇಳಿದನ. ಕೂಟ ಯುಗ ಅಂತ ಯಾವ್ದು ಕರಿತೀವಪ್ಪ ಅಂದ್ರ ಉತ್ತರ ಬಾಲ್ಯ ವ್ಯವಸ್ಥೆಗೆ ಅಂತ ಕರಿತೀವಿ. ಇನ್ನ 6ನೇ ಹಂತ ಏನಿದೆ ನೋಡ್ರಿ, ಲೈಂಗಿಕ ಪಕ್ವತೆಯ ಕಾಲ. ಅಂದ್ರೆ ಲೈಂಗಿಕ ಪಕ್ವತೆಯ ಕಾಲ ಯಾವಾಗ ಪ್ರಾರಂಭ ಆಗ್ತದ ಅಂದ್ರ 12 ವರ್ಷದಿಂದ 13 ಅಥವಾ 14 ವರ್ಷಗಳವರೆಗೆ ಏನಾಗ್ತದಪ್ಪ ಅಂದ್ರ ಅದು ಇರ್ತದೆ. ಲೈಂಗಿಕ ಪಕ್ವತೆ ಕಾಲ ಎಲ್ಲಿಂದ ಅಂದ್ರ 12 ವರ್ಷಕ್ಕೆ ಪ್ರಾರಂಭವಾಗಿ 13 ಮತ್ತು 14 ವರ್ಷಗಳವರೆಗೆ ಏನಾಗ್ತದಪ್ಪ ಅಂದ್ರ ಇರ್ತದ. ಇನ್ನ 7ನೇ ಹಂತ ತಾರುಣ್ಯಾವಸ್ಥೆ ಅಂತ ಬರ್ತದೆ. ಇದು 13 ಅಥವಾ 14 ವರ್ಷದಿಂದ ಪ್ರಾರಂಭವಾಗಿ 18 ಮತ್ತು 19ರವರೆಗೆ ಏನಾಗ್ತದಪ್ಪ ಅಂದ್ರೆ ಇರ್ತದ. ಇನ್ನ ವಯಸ್ಕ ಅಂತ ನೋಡ್ರಿ, ವಯಸ್ಕ ಅಂತ 18, 19ರಿಂದ ಪ್ರಾರಂಭವಾಗಿ 40 ವರ್ಷಗಳವರೆಗೆ ಏನಾಗ್ತದಪ್ಪ ಅಂದಿರ್ತದ. ಇನ್ನ ಮಧ್ಯ ವಯಸ್ಕ ಅಂತ ಏನಂದ್ರೆ 40ರಿಂದ 60 ವರ್ಷಗಳವರೆಗೆ ಇರ್ತದ. ಇನ್ನ ವೃದ್ಧಾಪ್ಯ ವ್ಯವಸ್ಥೆ ಅಂದ್ರೆ ಯಾವಾಗಪ್ಪ ಅಂದ್ರ 60ನೇ ವರ್ಷದಿಂದ ಏನಪ್ಪ ಅಂದ್ರ ಮರಣದವರೆಗೆ ಏನಪ್ಪ ಅಂದ್ರ ವೃದ್ಧಾಪ್ಯ ಅವಸ್ಥೆ ಏನಪ್ಪ ಅಂದ್ರ ಇರ್ತದ. ನೋಡ್ರಿ, ಎಲಿಜಬೆತ್ ಬಿ ಅರ್ಲಕ್ ಅವರು ಏನಪ್ಪ ಅಂದ್ರ ಒಂದಿಷ್ಟು ಏನ್ ಮಾಡ್ತಾರಪ್ಪ ಅಂದ್ರ ವ್ಯಕ್ತಿ ವಿಕಾಸದ ಹಂತಗಳನ್ನ ಸೂಚಿಸ್ತಾರ. ಅದ್ರಾಗ ಮೊದಲನೇ ಬರುವುದು ಯಾವುದಪ್ಪ ಅಂದ್ರೆ ಪ್ರಸವ ಪೂರ್ವ ಅಂತ ಬರ್ತದ. ಈ ಪ್ರಸವ ಪೂರ್ವ ಅಂತ ಗರ್ಭಧಾರಣೆಯಿಂದ ಪ್ರಾರಂಭವಾಗಿ ಜನನದವರೆಗೆ ಏನಾಗ್ತದಪ್ಪ ಅಂದ್ರೆ ನಡೀತದ. ಇನ್ನ ಕೊನೆಯ ಹಂತ ಯಾವುದು ಬರ್ತದಪ್ಪ ಅಂದ್ರೆ ವೃದ್ಧಾಪ್ಯ ವ್ಯವಸ್ಥೆ ಬರ್ತದ. ಇದು 60ನೇ ವರ್ಷದಿಂದ ಪ್ರಾರಂಭವಾಗಿ ಮರಣದವರೆಗೆ ಏನಾಗ್ತದಪ್ಪ ಅಂದ್ರೆ ನಡೀತದೆ. ಇಲ್ಲಿ ನಾವು ಏನು ನೆನಪಿಟ್ಕೋಬೇಕು ನಮ್ಮ CET ಎಕ್ಸಾಮ್ ದೃಷ್ಟಿಯಿಂದ ಅಂದ್ರ ಉತ್ತರ ಬಾಲ್ಯ ವ್ಯವಸ್ಥೆ ನೆನಪಿಟ್ಕೋರಿ, ಪೂರ್ವ ಬಾಲ್ಯ ವ್ಯವಸ್ಥೆ ಇಟ್ಕೋರಿ. ಇದು ನಮಗೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತದ. ಈ ವಿಷಯಗಳ ಬಗ್ಗೆ ನಾನು ಏನಪ್ಪ ಅಂದ್ರೆ ಮುಂದೆ ನಿಮಗೆ ಈ ಯಾವ್ಯಾವ ಹಂತದಲ್ಲಿ ಮಗು ಯಾವ ರೀತಿಯಾಗಿ ವರ್ತಿಸ್ತದ, ಅವನ ಕಾರ್ಯಗತಿ ಯಾವ ರೀತಿಯಾಗಿರ್ತದ ಅನ್ನೋದು ಏನಪ್ಪ ಅಂದ್ರೆ ಡಿಸ್ಕಸ್ ಅನ್ನ ಮಾಡ್ತಿದ್ವಿ. ನೋಡ್ರಿ, ಇನ್ನು ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳನ್ನು ನೋಡಿದಾಗ
ಸುಮಾರು ನಮಗೆ 9 ತತ್ವಗಳು ಬರ್ತವೆ. ಅನೇಕ ಸೈಕಾಲಜಿಸ್ಟ್ಗಳು ಏನಂದಾರಲ್ಲ, ಅವರು ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ಸಂಶೋಧನೆ ಮಾಡಿ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳನ್ನ ಏನು ಮಾಡಿದಾರಪ್ಪ ಅಂದ್ರೆ ಸೂಚಿಸ್ತಾರೆ. ನೋಡ್ರಿ, ಈ ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳನ್ನು ನೀವು ಕಂಪ್ಲೀಟಾಗಿ ಸರಿಯಾಗಿ ತಿಳ್ಕೊಂಡಿದ್ದೆ ಆದ್ರೆ ಮಿನಿಮಮ್ ಸೈಕಾಲಜಿ ಒಳಗೆ ಏನಪ್ಪ ಅಂದ್ರೆ 1 ರಿಂದ 2 ಅಂಕಗಳನ್ನು ಆರಾಮಾಗಿ ನೀವು ಏನು ಮಾಡ್ತಾನೆ ಗಳಿಸ್ತೀರಿ. ಹೆಂಗ್ರಿ ಅಂತ ಕೇಳಿದಾಗ ಈ 9 ತತ್ವಗಳದವ. ಈ 9 ತತ್ವಗಳು ನೀವು ಅಪ್ಲಿಕೇಶನ್ ಮೆಥಡ್ ಏನು ಕ್ವಶನ್ಸ್ಗಳು ಬರ್ತಾವಲ್ಲ, ಅವುಗಳು ಏನಪ್ಪ ಅಂದ್ರೆ ಆನ್ಸರ್ ಮಾಡೋದಕ್ಕೆ ಎಲಿಜಿಬಲ್ ಅನ್ನು ನಿಮ್ಮ ಏನಪ್ಪ ಅಂದ್ರೆ ಫಿಟ್ ಆಗಿ ಮಾಡ್ತಾವೆ. ಅಷ್ಟೊಂದು ಇಂಪಾರ್ಟೆಂಟ್ ಆದಂಥ ಈ ತತ್ವಗಳದವ. ನೋಡ್ರಿ, ಮೊದಲನೇದು ಏನಾಯ್ತು ಅಂದ್ರೆ, ನೋಡ್ರಿ, ಬೆಳವಣಿಗೆ ಮತ್ತು ವಿಕಾಸುವ ಆನುವಂಶಿಕತೆ ಮತ್ತು ಪರಿಸರ ಇವೆರಡರ ನಡುವಿನ ಅನನ್ಯ ಕ್ರಿಯೆಯ ಫಲವಾಗಿದೆ. ನೋಡ್ರಿ, ಈ ಬೆಳವಣಿಗೆ ಮತ್ತು ವಿಕಾಸ ಅನ್ನೋದಿದೆಯಲ್ಲ, ಇದು ಯಾವ 2 ಅಂಶಗಳ ಪ್ರಕ್ರಿಯೆ ಆಗಿದೆಪ್ಪ ಅಂದ್ರೆ ಆನುವಂಶಿಕತೆ ಮತ್ತು ಪರಿಸರ ಇವು 2ರ ನಡುವಿನ ಅನನ್ಯ ಕ್ರಿಯೆಯ ಫಲವಾಗಿ ಏನಾಗಿದೆಪ್ಪ ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದ. ನೋಡ್ರಿ, ಮಗು ಮತ್ತು ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಪ್ರಮುಖ ಕಾರಣವೆಂದರೆ ಆನುವಂಶಿಕತೆ ಮತ್ತು ಪರಿಸರದ ಪ್ರಭಾವ. ನೋಡ್ರಿ, ಇಲ್ಲಿ ಒಂದು ಮಗು ಬೆಳಿಬೇಕಾಗಿತ್ತಪ್ಪ ಅಂದ್ರೆ, ಒಂದು ಮಗುವಿನಲ್ಲಿ ಅಥವಾ ವ್ಯಕ್ತಿಯಲ್ಲಿ ವಿಕಾಸ ಅಥವಾ ಬೆಳವಣಿಗೆ ಕಂಡು ಬರಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಯಾವುದಂದ್ರೆ ಆನುವಂಶಿಕತೆ ಮತ್ತು ಪರಿಸರ. ಈ ಪರಿಸರ ಮತ್ತು ಆನುವಂಶಿಕತೆ ಭಾಳಷ್ಟು ಏನಾಗ್ತಾವಪ್ಪ ಅಂದ್ರೆ ಪ್ರಭಾವ ಬೀರ್ತವೆ. ಸಾಕಷ್ಟು ಬಾರಿ ಇದನ್ನಂತರೂ ಟಿ ಏನು ಮಾಡಿದನಪ್ಪ ಅಂದ್ರೆ 3 ರಿಂದ 4 ಸಲ ಪ್ರಶ್ನೆ ಕೇಳಿದ ನೋಡ್ರಿ. ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಒಂದ್ಸಲ. ವ್ಯಕ್ತಿಯ ಬೆಳವಣಿಗೆಗೆ ಅಥವಾ ಸಂಪೂರ್ಣ ಬೆಳವಣಿಗೆ ಕಾರಣವಾದ ಅಂಶಗಳನ್ನು ಕೇಳ್ತಾನೆ. 1ನೇ ಆಪ್ಷನ್ ಆನುವಂಶಿಕತೆ ಕೊಡ್ತಾನೆ, 2ನೇ ಅಂಶ ಪರಿಸರ ಅಂತ ಕೊಡ್ತಾನೆ, 3ನೇ ಆಪ್ಷನ್ ಆನುವಂಶಿಕತೆ ಮತ್ತು ಪರಿಸರ ಅಂತ ಕೊಡ್ತಾನೆ, 4ನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಅಂತ ಕೊಡ್ತಾನೆ. ಈ ರೀತಿಯಾಗಿ ಏನು ಮಾಡ್ತಾನೆ, ಪ್ರಶ್ನೆ ಕೇಳ್ತಾನೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಪ್ರಮುಖವಾದ ಕಾರಣಗಳು ಯಾವ ಅಂದ್ರೆ 1ನೇದು ಆನುವಂಶಿಕತೆ, ಇನ್ನೊಂದು ಪರಿಸರ. ಬಹಳಷ್ಟು ಏನಾಗ್ತವಪ್ಪ ಅಂದ್ರೆ ಈ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ನಮಗೆ ಪ್ರಭಾವವನ್ನು ಬೀರ್ತವ. ಇಂಪಾರ್ಟೆಂಟ್ 2 ಪದಗಳನ್ನು ಏನು ಮಾಡ್ರಿ ಅಂದ್ರೆ ನೆನಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಶಕ್ತಿ, ಸಾಮರ್ಥ್ಯಗಳು ಆನುವಂಶಿಕತೆ ಮತ್ತು ಪರಿಸರ ನಡುವಿನ ಅಂತರ್ಕ್ರಿಯೆಯ ಫಲವಾಗಿದೆ. ನೋಡ್ರಿ, ಒಂದು ಮಗುವಿನಲ್ಲಿ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಇಲ್ಲವೇ ನಮ್ಮಲ್ಲಿ ಅಂತರ್ಗತವಾಗಿ ಅಡಗಿರುವ ಶಕ್ತಿ, ಸಾಮರ್ಥ್ಯಗಳು ಏನದವಲ್ಲ ಅವೆಲ್ಲವೂ ಯಾರಿಂದ ಬಂದಿದಾವಪ್ಪ ಅಂದ್ರೆ ನಮ್ಮ ತಾತ, ಅಜ್ಜ, ಅಜ್ಜಿ, ನಮ್ಮ ತಂದೆ ತಾಯಿಗಳಿಂದ ಅಂದ್ರೆ ಆನುವಂಶಿಕತೆಯಿಂದ ಬಂದಿದಾವ. ಮತ್ತೆ ಅದರ ಜೊತೆಗೆ ಏನಾಗ್ತದಪ್ಪ ಅಂದ್ರೆ ನಾವು ವಾಸಿಸುತ್ತಿರುವ ಪರಿಸರದ ಪ್ರಭಾವದಿಂದ ನಮ್ಮಲ್ಲಿ ಏನದವಲ್ಲ ಅಂತರ್ಗತವಾಗಿರೋ ಅಂಶಗಳು ನಿರ್ಮಾಣಗೊಂಡವ. ನಮ್ಮಲ್ಲಿ ಏನು ಸಾಮರ್ಥ್ಯ ಅದಲ್ಲ, ನಮ್ಮಲ್ಲಿ ಏನು ಶಕ್ತಿ ಅದಲ್ಲ ಅಂದ್ರೆ ನಮ್ಮ ಅಂತರ್ಗತ ನಮ್ಮ ಒಳಗಡೆ ಇರುವ ಶಕ್ತಿ, ಸಾಮರ್ಥ್ಯಗಳು ಯಾವುದರ ಪ್ರಭಾವದಿಂದ ಅವು ನಿರ್ಮಿತವಾಗಿವಪ್ಪ ಅಂದ್ರೆ ಒಂದು ನಮ್ಮ ತಂದೆ ತಾಯಿಯಿಂದ ಬಳ್ಳುಳಿಯಾಗಿ ಬಂದಂಥ ಆನುವಂಶಿಕತೆ ಮತ್ತು ನಮ್ಮ ಪರಿಸರದ ಕೊಡುಗೆಯಿಂದ ಏನಾಗಿದವಪ್ಪ ಅಂದ್ರೆ ಅವೆರಡು ಸಮ್ಮಿಶ್ರಣದ ಫಲವಾಗಿ ಏನಾಗಿದವಪ್ಪ ಅಂದ್ರೆ ನಮ್ಮಲ್ಲಿ ಶಕ್ತಿ, ಸಾಮರ್ಥ್ಯಗಳು ವೃದ್ಧಿಯಾಗಿದ್ದಾವ. ನೆಕ್ಸ್ಟ್, ಇನ್ನು ಆನುವಂಶಿಕತೆಯಿಂದ ಹರಿದು ಬರುವ ಜೀವಾಣುಗಳೆಂದರೆ ಅಂದ್ರೆ ತಂದೆ ತಾಯಿಗಳಿಂದ ನಮ್ಮ ಲಕ್ಷಣಗಳು. ಒಂದು ತಂದೆ ತಾಯಿಯಿಂದ ಮಗುವಿನ ಲಕ್ಷಣಗಳು ಯಾವ ರೀತಿಯಾಗಿ ನಾವು ಗುರುತಿಸಬಹುದಪ್ಪ ಅಂದ್ರೆ ಒಂದು ದೇಹದ ಆಕಾರ, ರಚನೆ, ಗಾತ್ರ, ಎತ್ತರ, ಬಣ್ಣ, ಲಕ್ಷಣಗಳು. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಮಾನಸಿಕ, ಸಾಮಾಜಿಕ ಹಾಗೂ ಭಾವನಾತ್ಮಕ ಗುಣಗಳನ್ನು ಒತ್ತು ತರುವುದು. ನೋಡ್ರಿ, ನಮ್ಮ ತಂದೆ ತಾಯಿಗಳಿಂದ ಹರಿದು ಬರುವ ಲಕ್ಷಣಗಳು ಯಾವ್ಯಾವಪ್ಪ ಅಂದ್ರೆ ಒಂದು ದೇಹದ ಆಕಾರ, ರಚನೆ, ಗಾತ್ರ, ಎತ್ತರ, ಬಣ್ಣ, ಲಕ್ಷಣ. ಇದರ ಜೊತೆಗೆ ಇನ್ನೂ ಏನು ಬರ್ತವಪ್ಪ ಅಂದ್ರೆ ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಅಂಶಗಳನ್ನು ಸಹ ಏನಾಗ್ತವಪ್ಪ ಅಂದ್ರೆ ನಮ್ಮ ತಂದೆ ತಾಯಿ, ಅಜ್ಜ, ಅಜ್ಜಿ, ಮುತ್ತಜ್ಜ ಇವ್ರಲಿಂದ ಏನಾಗ್ತವಪ್ಪ ಅಂದ್ರೆ ನಮಗೆ ಹಂತವಾಗಿ ಏನಪ್ಪ ಅಂದ್ರೆ ಜೀವಾಣುಗಳು ಅಂದ್ರೆ ಲಕ್ಷಣಗಳು ಏನಾಗ್ತವಪ್ಪ ಅಂದ್ರೆ ಅರ್ಧ ಬರ್ತವೆ. ಕೆಲವು ಮನೆ ಮಾತಾಡ್ತಿರ್ತಾರೆ ನೋಡ್ರಿ, ಒಂದು ಸಣ್ಣ ಮಗು ಇರ್ತದ, ಆ ಸಣ್ಣ ಮಗು ಇರ್ತದ, ಅವಾಗ ಸುಮ್ಮನೆ ಮಾತಾಡ್ತಿರ್ತಾರೋ ನೋಡು, ಈ ಹುಡುಗ ನೋಡಕ್ ತೇಟ ಅವ್ರ ಅಪ್ಪನಂಗೆ ಅದಾನಂತಿರ್ತಾರ, ಅವ್ರ ಮುತ್ತನಂಗೆ ಅದಾನಂತಿರ್ತಾರ, ಈ ಹುಡುಗಿ ಅವ್ರ ಅಜ್ಜಿ ಹಂಗನ ಮೂಗೈತೋಡಿ ಅಂತಿರ್ತಾರ. ಈ ರೀತಿ ಮಾತಾಡ್ತಿರೋದು ನೋಡಿರ್ತೀರಲ್ಲ ನೀವು. ಅದು ಎಲ್ಲದಕ್ಕೂ ಕಾರಣ ಏನಪ್ಪ ಅಂದ್ರೆ ಈ ಆನುವಂಶಿಕತೆ. ಇದೇ ಕಾರಣ. ನಮಗೊಂದ್ಸಲ ಟಿ ಪ್ರಶ್ನೆ ಕೇಳಿದ್ದ. ಏನು ಕೇಳಿದಪ್ಪ ಅಂದ್ರೆ ತಂದೆ ತಾಯಿಯಿಂದ ಮಗುವಿಗೆ ಬರುವ ಲಕ್ಷಣಗಳು ಯಾವ ಅಂತ ನಮಗೆ ಪ್ರಶ್ನೆ ಕೇಳಿದ್ದೆ ಇಲ್ಲಿ.
ಆಲ್ರೆಡಿ ಟಿ ಕೇಳಿದ್ದಾನ. ಅದಕ್ಕೆ ಈ ಟಾಪಿಕ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಅಂತ ಹೇಳಿದ್ದು ನಾನು. ಪ್ರತಿಯೊಂದು ಪಾಯಿಂಟ್ ಮೇಲೆ ಇಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ ನೋಡ್ರಿ. ನಮ್ಮ ತಂದೆ ತಾಯಿಯಿಂದ ಏನು ಯಾವ ಅಂಶಗಳು ಬರ್ತಾವಪ್ಪ ಅಂದ್ರೆ, ಒಂದು ನಮ್ಮ ದೇಹದ ಆಕಾರ ಬರ್ತದ, ನಮ್ಮ ದೇಹದ ರಚನೆ ಬರ್ತದ, ನಮ್ಮ ಗಾತ್ರ ಬರ್ತದ, ನಮ್ಮ ಎತ್ತರ, ನಮ್ಮ ಬಣ್ಣ, ನಮ್ಮ ದೈಹಿಕ ಲಕ್ಷಣಗಳು, ಅದರ ಜೊತೆಗೆ ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಗುಣಗಳೇನು ಏನಾಗ್ತವಪ್ಪ ಅಂದ್ರೆ ಬರ್ತಾವ. ನೆಕ್ಸ್ಟ್ ನೋಡ್ರಿ, ಪರಿಸರ ಇವುಗಳ ಮೇಲೆ ಪ್ರಭಾವ ಬೀರುವುದು. ಇವೆರಡರ ಅಂತರ್ಕ್ರಿಯೆಯಿಂದ ವ್ಯಕ್ತಿ ಬೆಳೆದು ವಿಕಾಸ ಹೊಂದುತ್ತಾ ಬರುತ್ತಾನೆ. ಇವುಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ನೋಡ್ರಿ, ಪರಿಸರ ಇವುಗಳ ಮೇಲೆ ಏನಾಗ್ತವಪ್ಪ ಅಂದ್ರೆ ಪ್ರಭಾವ ಬೀರ್ತದ. ಇವೆರಡರ ಅಂತರ್ಕ್ರಿಯೆಯಿಂದ ಅಂದ್ರೆ ಅನುವಂಶತೆ ಮತ್ತು ಪರಿಸರ ಎರಡೂ ಅಂತರ್ಕ್ರಿಯೆಯಿಂದ ವ್ಯಕ್ತಿ ಬೆಳೆದು ಏನಾಗ್ತದಪ್ಪ ಅಂದ್ರೆ ವಿಕಾಸ ಹೊಂದುತ್ತಾನ. ಇವುಗಳನ್ನು ನಮಗೆ ಏನಾಗಂಗಿಲ್ಲ ಅಂದ್ರೆ ಪ್ರತ್ಯೇಕವಾಗಿ ಮಾಡಲು ಸಾಧ್ಯವಿಲ್ಲ. ನೆಕ್ಸ್ಟ್ ನೋಡ್ರಿ, ವಿಕಾಸ ಒಂದು ನಿರಂತರವಾದ ಪ್ರಕ್ರಿಯೆವಾಗಿದೆ. ಆಲ್ರೆಡಿ ನಾವೇನಪ್ಪ ಅಂದ್ರೆ ವಿಕಾಸ ಮತ್ತು ಬೆಳವಣಿಗೆ ಲಕ್ಷಣಗಳನ್ನ ಏನಪ್ಪ ಅಂದ್ರೆ ಅಧ್ಯಯನ ಮಾಡುವಾಗ ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಶಾರ್ಟ್ಕಟ್ ಆಗಿ ಹೇಳ್ಕೊಂತ ಹೋಗ್ತೇವೆ ನೋಡ್ರಿ. ವಿಕಾಸವು ವ್ಯಕ್ತಿಯ ಜೀವನ ಪರ್ಯಂತ ಸಾಗುವಂತ ಒಂದು ಪ್ರಕ್ರಿಯೆ ಆಗಿದೆ. ಆಲ್ರೆಡಿ ಗೊತ್ತದ. ತಾಯಿ ಗರ್ಭಧಾರಣೆಯಿಂದ ಒಂದು ಮಗುವಿನ ಬೆಳವಣಿಗೆ ಮತ್ತು ವಿಕಾಸವು ಪ್ರಾರಂಭವಾಗಿ ಮಗುವಿನ ಜೀವನದ ಕೊನೆಯವರೆಗೂ ಅಂದ್ರೆ ಮರಣದವರೆಗೆ ಏನಾಗ್ತದಪ್ಪ ಅಂದ್ರೆ ವಿಕಾಸ ಸಾಗ್ತದ. ನೋಡ್ರಿ, ವ್ಯಕ್ತಿ ಬೆಳವಣಿಗೆ ಒಂದು ನಿರ್ದಿಷ್ಟ ವಯಸ್ಸಿಗೆ ಬಂದ ನಂತರ ಬೆಳವಣಿಗೆ ಏನಾಗ್ತದ ನಿಂತು ಹೋಗ್ತದ, ಆದರೆ ವಿಕಾಸ ಆಗಲ್ಲ. ಅದು ಜೀವನ ಪರ್ಯಂತ ಏನಾಗ್ತದಪ್ಪ ಅಂದ್ರೆ ವಿಕಾಸವು ನಿರಂತರವಾಗಿ ಏನಾಗ್ತದಪ್ಪ ಅಂದ್ರೆ ಸಾಗ್ತದ. ನೋಡ್ರಿ, ವ್ಯಕ್ತಿ ಹುಟ್ಟಿನೊಂದಿಗೆ ಪ್ರಾರಂಭವಾಗ್ತದ, ವ್ಯಕ್ತಿಯ ಮರಣದವರೆಗೆ ಏನಾಗ್ತದಪ್ಪ ಅಂದ್ರೆ ಅದು ಕೊನೆಗೊಳ್ತನ. ಹಾಗಾಗಿ ವಿಕಾಸ ಅನ್ನೋದು ಏನಾಗಿದಪ್ಪ ಅಂದ್ರೆ ಒಂದು ನಿರಂತರವಾದ ಪ್ರಕ್ರಿಯೆ ಆಗ್ಯದ. ಅದೆಂತ ಪ್ರಕ್ರಿಯೆ ಆಗ್ಯದ? ಅದು ನಿರಂತರವಾದ ಏನಪ್ಪ ಅಂದ್ರೆ ಪ್ರಕ್ರಿಯೆ ಆಗ್ಯದ. ಆದರೆ ಇದು ಯಾವಾಗಲೂ ಸುಸೂತ್ರವಾಗಿ ಅಥವಾ ಒಂದೇ ವೇಗದಲ್ಲಿ ನಡೆಯುವುದಿಲ್ಲ. ಆದರೆ ವಿಕಾಸ ಒಂದು ನಿರಂತರವಾದ ಪ್ರಕ್ರಿಯೆ ಹೌದು, ಆದರೆ ಯಾವಾಗಲೂ ಒಂದೇ ರೀತಿಯಾಗಿರ್ತದನ್ರಿ? ಇಲ್ಲ, ಕೆಲವೊಮ್ಮೆ ವೇಗವಾಗಿರ್ತದ, ಕೆಲವೊಮ್ಮೆ ಕಡಿಮೆ ಇರ್ತದ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಬಾಲ್ಯದಲ್ಲಿ ಎತ್ತರ ಮತ್ತು ತೂಕಗಳಲ್ಲಿ ಹೆಚ್ಚಳ ಇರ್ತದ. ಶಾಲಾ ಪೂರ್ವ ವರ್ಷಗಳೆಲ್ಲ ನಾವು ತಗೊಂಡ್ರೆ ಅಂದ್ರೆ ಪದ ಸಂಪತ್ತಿನ ಸಾಮರ್ಥ್ಯ ಹೆಚ್ಚಿರ್ತದ ಅವರಲ್ಲಿ. ಆ ಮಗು ಸಮಾಜ ಅಂದ್ರೆ ಕುಟುಂಬ ಬಿಟ್ಟು ಮನೆಗೆ ಬಂದಿಂದ ಅಲ್ಲಿ ಅಲ್ಲಿ ಸಮಾಜದಲ್ಲಿ ಬಳಕೆ ಮಾಡ್ತಿರೋ ಪದಗಳನ್ನು ಮಗು ಏನು ಮಾಡ್ತಾರಪ್ಪ ಅನುಕರಣೆ ಮಾಡೋದ್ರ ಮೂಲಕ ಏನಪ್ಪ ಅಂದ್ರೆ ಅಲ್ಲಿ ಕಲಿತಿರ್ತದ. ಹಾಗಾಗಿ ಶಾಲಾ ಪೂರ್ವ ಅಂದ್ರೆ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗೆ ಮಗುವಿನ ಯಾವ ಸಾಮರ್ಥ್ಯ ಹೆಚ್ಚಿರ್ತದಪ್ಪ ಅಂದ್ರೆ ಪದ ಸಂಪತ್ತಿನ ಸಾಮರ್ಥ್ಯ ಹೆಚ್ಚಿರ್ತದಲ್ಲಿ. ಅದೇ ತಾರುಣ್ಯ ವ್ಯವಸ್ಥೆಯಲ್ಲಿ ಬಂದಾಗ ಸಾಮರ್ಥ್ಯಗಳಲ್ಲಿ ಶೀಘ್ರ ಸುಧಾರಣೆ ಏನಪ್ಪ ಅಂದ್ರೆ ನಾವು ಕಾಣಬಹುದು. ನೋಡ್ರಿ, ವಿಕಾಸ ಏನಾಗಿರ್ತದಪ್ಪ ಅಂದ್ರೆ ಯಾವಾಗಲೂ ಒಂದೇ ರೀತಿ ಆಗಿರಲ್ಲ. ಒಮ್ಮೆ ವೇಗವಾಗಿರ್ತದ, ಒಮ್ಮೆ ಏನಾಗಿರ್ತದಪ್ಪ ಅಂದ್ರೆ ಕಡಿಮೆ ಆಗಿರ್ತದ. ಇಲ್ಲೊಂದು ಟಿ ನಮಗೆ ಪ್ರಶ್ನೆ ಕೇಳ, ಅದು ಪೇಪರ್ 1 ಕೇಳಿದ ನೋಡ್ರಿ. ಪೇಪರ್ 1 ಕೇಳಿ ಏನಂತ ಕೇಳಿದಾನಪ್ಪ ಅಂದ್ರೆ, ಸೇಸಾ ವ್ಯವಸ್ಥೆ ಅಂದ್ರೆ ಈ ಕೆಳಗಿನ ಯಾವ ಹಂತದಲ್ಲಿ ಮಗುವಿನ ಬೆಳವಣಿಗೆ ಅಥವಾ ಬೆಳವಣಿಗೆ ಅತಿ ಹೆಚ್ಚಾಗಿರೋದು ಅಂತ ಕೇಳೋಣ. 1ನೇ ಆಪ್ಷನ್ ಸೇಸಾ ವ್ಯವಸ್ಥೆ ಅಂತದ, 2ನೇ ಆಪ್ಷನ್ ಪೂರ್ವ ಬಾಲ್ಯ ಅಂತದ, 3ನೇ ಆಪ್ಷನ್ ಉತ್ತರ ಬಾಲ್ಯ ಅಂತದ, 4ನೇ ಆಪ್ಷನ್ ತಾರುಣ್ಯ ವ್ಯವಸ್ಥೆ ಅಂತದ. ಬಹಳಷ್ಟು ಮಂದಿ ಏನು ಮಾಡಿದಾರಪ್ಪ ಅಂದ್ರೆ ತಾರುಣ್ಯ ವ್ಯವಸ್ಥೆ ಅಂತಾನೆ ಹಾಕಿ ಬಂದರು. ಯಾಕೆ ತಾರುಣ್ಯ ವ್ಯವಸ್ಥೆ? ಯಾಕಂದ್ರೆ ಕಾಮನ್ ಆಗಿ ಎಲ್ಲರೂ ಗೊತ್ತಿದ್ದವು 14ರಿಂದ 16, 17, 18ನೇ ವಯಸ್ಸಿನಲ್ಲಿ ಅಥವಾ 12ನೇ ವಯಸ್ಸಿನಲ್ಲಿ ಏನಾಗ್ತಾರಪ್ಪ ಅಂದ್ರೆ ಮಗುವಿನ ಬೆಳವಣಿಗೆ ಅಧಿಕವಾಗಿರ್ತದೆ. ಅವಾಗ ಎಲ್ಲರೂ ಏನಾಗ್ತಾರಪ್ಪ ಅಂದ್ರೆ ಶೀಘ್ರವಾಗಿ ಬೆಳೀತಾರೆ. ಈ ಥರ ನಾವು ಥಿಂಕ್ ಮಾಡಿ ಏನು ಮಾಡಿದ್ವಪ್ಪ ಅಂದ್ರೆ ಟಿ ಕ್ವಶನ್ ಪೇಪರ್ ಒಳಗೆ ತುಂಬ ಬಂದಿವಿ. ಆದ್ರೆ ಆನ್ಸರ್ ರಾಂಗ್ ಆಗೈತ್ರಿ. ಹೆಂಗೆ ರಾಂಗ್ ಆಯಿತು ಅಂದ್ರೆ ಈ ತಾರುಣ್ಯ ವ್ಯವಸ್ಥೆಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ, ಈ ತಾರುಣ್ಯ ವ್ಯವಸ್ಥೆಗೆ ಹೋಲಿಕೆ ಮಾಡಿದಾಗ ಇದಕ್ಕಿಂತ ಶೀಘ್ರವಾದ ಬೆಳವಣಿಗೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಸೇಸ ವ್ಯವಸ್ಥೆಯಲ್ಲಿ ಕಂಡು ಬರ್ತದೆ. ಇದು ಪೇಪರ್ 1 ಕೇಳಿದಂಥ ಪ್ರಶ್ನೆ ಇದು. ಯಾಕೆ ನೀವು ಟಿಗೆ ವಾಮದೇವ್ ಸರ್ ಬುಕ್ಕನ್ನು ಓದಬೇಕಂದ್ರೆ ಪ್ರತಿಯೊಂದು ಅಂಶದಲ್ಲಿಯೂ ಪ್ರತಿಯೊಂದು ಲೈನಿಗೂ ಟಿಗೆ ನಮಗೆ ಏನಾಗಿದವಪ್ಪ ಅಂದ್ರೆ ಪ್ರಶ್ನೆಗಳು ಬಂದಿದ್ದಾವ. ಅದ್ರ ಜೊತೆಗೆ PUC ಬುಕ್ಕನ್ನು ರೆಫರೆನ್ಸ್ ಮಾಡಿ ನಾವು ಪದೇ ಹೇಳ್ತಿರ್ತೀನಿ. ಪ್ರತಿಯೊಂದು ಪೇಜಿಗೂ ಕ್ವಶನ್ಸ್ ಬಂದವ್ರಿ ಅಲ್ಲಿ. ಆದ್ರೆ ಕೆಲವರು ಏನು ಹೇಳ್ತಾರಪ್ಪ ಅಂದ್ರೆ ಸರ್ ಅದು ನಮಗೆ ತಿಳಿದಿಲ್ಲ. ಹೌದು, ತಿಳಿಲಿಲ್ಲ ಅಂದ್ರೆ ಅದನ್ನೇ ಓದ್ರಿ. ನೀವು ಫ್ರೀ ಮೈಂಡ್ ಸೆಟ್ ಇದ್ದಾಗ ಏನು ಮಾಡ್ರಿ, ಸಾಧ್ಯವಾದಷ್ಟು ಎಲ್ಲ ರಿಲೇಷನ್ಗಳು ಓದ್ರಿ. ನೀವು ಆರಾಮಾಗಿ ಏನು ಮಾಡ್ತೀರಂದ್ರೆ ಪಾಸ್ ಆಗ್ತೀರಿ. ನೆಕ್ಸ್ಟ್ ನೋಡ್ರಿ, ವಿಕಾಸದ ವೇಗ ಏಕರೂಪತೆಯಿಂದ ಕೂಡಿಲ್ಲ. ವಿಕಾಸ ಏಕರೂಪತೆಯಿಂದ ಕೂಡಿಲ್ಲ. ಆಲ್ರೆಡಿ ಏನು ಡಿಸ್ಕಸ್ ಮಾಡಿದಲ್ಲ ಅದೇ ಅಂಶ ಏನಪ್ಪ ಅಂದ್ರೆ ಇಲ್ಲಿ ಬರ್ತದೆ. ವಿಕಾಸ ಒಂದು ನಿರಂತರವಾದ ಪ್ರಕ್ರಿಯೆ ಆಗಿದ್ದರೂ ಸಹ ಅದು ಏಕರೂಪದಿಂದ ಕೂಡಿರೋದಿಲ್ಲ. ಹೆಂಗೆ ಅನ್ನೋದು ನೋಡ್ರಿ. ಇಲ್ಲಿ
ಮಗುವಿನ ಪ್ರಾರಂಭದ ಶೇಷ ವ್ಯವಸ್ಥೆ ಹಂತದಲ್ಲಿ ಬೆಳವಣಿಗೆ ಶೀಘ್ರಗತಿಯಲ್ಲಿ ನಡೆಯುವುದು, ನಂತರ ಕಡಿಮೆ ಆಗೋದು, ಮತ್ತೆ ಅದು ಪುನಃ ಹದಿಹರೆಯದ ಹಂತದಲ್ಲಿ ಏನಾಗ್ತದಪ್ಪ ಅಂದ್ರೆ ಶೀಘ್ರವಾಗ್ತದೆ. ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಮತ್ತೆ ಈ ವಿಷಯದ ಬಗ್ಗೆ ನಾವು ಮಾತಾಡೋದು ಬೇಡ. ನೋಡ್ರಿ ನೆಕ್ಸ್ಟ್ ಏನು ಬರ್ತದೆ, ವಿಕಾಸದ ತತ್ವ ಅಂದ್ರೆ ವಿಕಾಸ ಒಂದು ವೈಯಕ್ತಿಕ ಪ್ರಕ್ರಿಯೆ, ಇದು ಸಾರ್ವತ್ರಿಕ ಅಲ್ಲ ರೀ. ಇದು ವಿಕಾಸ ಏನಲ್ಲ, ಸಾರ್ವತ್ರಿಕವಲ್ಲ, ಇದೊಂದು ವೈಯಕ್ತಿಕ ಪ್ರಕ್ರಿಯೆ. ಮತ್ತೆ ಬೆಳವಣಿಗೆ ಏನಾಗಿದೆ ನೋಡ್ರಿ, ಹೇಳ್ರಿ. ವಿಕಾಸ ಒಂದು ವೈಯಕ್ತಿಕ ಪ್ರಕ್ರಿಯೆ, ಬೆಳವಣಿಗೆ ಏನಾಗಿದೆ, ಬೆಳವಣಿಗೆನೂ ಒಂದು ವೈಯಕ್ತಿಕ ಪ್ರಕ್ರಿಯೆ. ಇದು ಸಾರ್ವತ್ರಿಕ ಅಲ್ಲ, ಬೆಳವಣಿಗೆನೂ ಸಾರ್ವತ್ರಿಕ ಅಲ್ಲ, ವಿಕಾಸವೂ ಸಾರ್ವತ್ರಿಕ ಅಲ್ಲ. ಯಾಗಲ್ಲ ಅಂದ್ರೆ ಬೆಳವಣಿಗೆನೂ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತದೆ, ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಯಿಂದ ಕೂಡಿರ್ತದೆ. ಹಾಗಾಗಿ ಎರಡೂ ಸಾರ್ವತ್ರಿಕ ಅಲ್ಲ, ಎರಡೂ ಏನಾಗಿದವಪ್ಪ ಅಂದ್ರೆ ವೈಯಕ್ತಿಕ ಪ್ರಕ್ರಿಯೆಗಳಾಗಿದಾವ. ನೋಡಿ, ನಾವು ಯಾವುದೇ ಎರಡು ಮಕ್ಕಳನ್ನು ತಗೋರಿ, ಅವು ನೋಡೋದಕ್ಕಾಗಲಿ, ವಿಚಾರ ಮಾಡೋದಕ್ಕಾಗಲಿ, ಆಲೋಚನೆ ಮಾಡೋದಕ್ಕಾಗಲಿ, ಅವರ ಕಾರ್ಯಚಟುವಟಿಕೆಗಳಲ್ಲಿ ಸೇಮ್ ಇರ್ತವನ್ರಿ ಮಕ್ಕಳು. ಏನು ಒಂದೇ ಥರನಾಗಿ ಸಾಧ್ಯ, ಯಾವ ಕಾರಣಕ್ಕೂ ಒಂದೇ ಥರನಾಗಿರಂಗಿಲ್ಲ. ಅವಳಿ ಜವಳಿ ಹುಟ್ಟಿದ್ರು ಸಹ ಏನಪ್ಪ ಅಂದ್ರೆ ಅವರಲ್ಲಿ ಏನಾಗಂಗಿಲ್ಲ ಅಂದ್ರೆ ಒಂದೇ ಥರನಾದ ಲಕ್ಷಣಗಳು ಕಂಡು ಬರೋಂಗಿಲ್ಲ. ಒಂದೇ ಥರ ಲಕ್ಷಣಗಳು ಕಂಡು ಬರ್ತವೆ, ಒಂದೇ ಥರದ ಲಕ್ಷಣಗಳು ಕಂಡು ಬರ್ಬೋದು, ಆದರೆ ಒಂದೇ ರೀತಿಯ ಆಲೋಚನೆಗಳು ಕಂಡು ಬರಲ್ಲ. ಆಲೋಚನೆಗಳು ಸಹ ಏನಾಗಿರ್ತವಪ್ಪ ಅಂದ್ರೆ ಬೇರೆ ಬೇರೆ ಆಗಿರ್ತವ. ನೋಡ್ರಿ, ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಏನಾಗ್ತವಪ್ಪ ಅಂದ್ರೆ ಭಿನ್ನತೆಗಳ ಕಂಡು ಬರ್ತವೆ. ಎಂಥ ಭಿನ್ನತೆಗಳ ಕಂಡು ಬರ್ತವೆ ಅಂದ್ರೆ ವೈಯಕ್ತಿಕ ಭಿನ್ನತೆಗಳ ಕಂಡು ಬರ್ತಾವಲ್ಲಿ. ಎಂಥ ಭಿನ್ನತೆ, ವೈಯಕ್ತಿಕ ಭಿನ್ನತೆಗಳ ಕಂಡು ಬರ್ತವೆ. ಎಲ್ಲ ಆಯಾಮಗಳ ಭಿನ್ನತೆಗಳ ಪ್ರಭಾವ ಏನಾಗ್ತವಪ್ಪ ಅಂದ್ರೆ ಬೀರ್ತವ. ಆದರೆ ಪ್ರತಿಯೊಂದು ಮಗು ತನ್ನದೇ ಗತಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ಬೆಳೀತದ. ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೇನೆ, ಗತಿ ಸಾಮರ್ಥ್ಯಗಳಂತ ಬರ್ತಾವೆ. ಆಲ್ರೆಡಿ ಏನಪ್ಪ ಅಂದ್ರೆ CTT ಪರೀಕ್ಷೆಗೆ ಏನು ಮಾಡಿದ್ದಾನಪ್ಪ ಅಂದ್ರೆ ಕೇಳಿದ್ದಾನೆ, ಏನ್ರಿ ಇವು ಗತಿ ಸಾಮರ್ಥ್ಯಗಳಂದ್ರ. ನೋಡ್ರಿ, ಗತಿ ಸಾಮರ್ಥ್ಯ ಅಂದ್ರೆ ಒಂದು ಮಗು ತನ್ನ ಚಟುವಟಿಕೆಗಳನ್ನು ತಾನೇ ಮಾಡ್ಕೊಳ್ಳೋದು, ತನ್ನ ಬಟ್ಟೆಗಳನ್ನು ತಾನು ಹಾಕಿಕೊಳ್ಳೋದು, ತಾನೇ ಜಳಕ ಮಾಡೋದು, ತಾನೇ ಸೋಪ್ ಹಚ್ಕೊಳ್ಳೋದು, ತನ್ನೇ ಏನಪ್ಪ ಅಂದ್ರೆ ಕರೋದು ಅಂದ್ರೆ ತಾನೇ ಏನಪ್ಪ ಅಂದ್ರೆ ತನ್ನ ತಲೆಯನ್ನು ಏನು ಮಾಡೋದಪ್ಪ ಅಂದ್ರೆ ಇಕ್ಕಿಕೊಳ್ಳುವುದು, ಜಿಗಿಯುವುದು, ನಗಿಯುವುದು, ಓಡುವುದು, ಇವೆಲ್ಲವೂ ಗತಿ ಸಾಮರ್ಥ್ಯ ಚಟುವಟಿಕೆಗಳಂತ ಬರ್ತವೆ. ಇಂಪಾರ್ಟೆಂಟ್, ಈ ಪದವನ್ನು ನೆನಪಿಟ್ಟುಕೋರಿ. ಗತಿ ಸಾಮರ್ಥ್ಯ ಚಟುವಟಿಕೆಗಳಂದ್ರೆ ಒಂದು ಮಗು ತಾನೇ ಸ್ವಯಂಗತವಾಗಿ ತನ್ನ ಕೆಲಸ ಕಾರ್ಯಗಳನ್ನು ತಾನೇ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಊಟ ಮಾಡುವುದು, ತನ್ನ ಬಟ್ಟೆಯನ್ನು ತಾನೇ ಏನಪ್ಪ ಅಂದ್ರೆ ಹಾಕಿಕೊಳ್ಳುವುದು, ತನ್ನ ಬಟ್ಟೆಯನ್ನು ತಾನೇ ತೊಳೆದುಕೊಳ್ಳುವುದು, ತಾನೇ ಜಳಕ ಮಾಡೋದು, ತಾನೇ ಸೋಪ್ ಹಚ್ಕೊಳ್ಳೋದು, ಜಿಗಿಯುವುದು, ನಗಿಯುವುದು, ಇವೆಲ್ಲ ಯಾವ ಅಂಶಗಳಾಗಿದಪ್ಪ ಅಂದ್ರೆ ಆ ಒಂದು ಮಗುವಿನ ಗತಿ ಸಾಮರ್ಥ್ಯ ಚಟುವಟಿಕೆಗಳಿಗೋ. ಹಾಗಾಗಿ ಪ್ರತಿಯೊಂದು ಮಗು ಏನು ಮಾಡ್ತದಪ್ಪ ಅಂದ್ರೆ ತನ್ನದೇ ಆದ ವೇಯಲ್ಲಿ, ತನ್ನದೇ ಆದ ಗತಿಗಳಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಅದು ಬೆಳೀತದ. ಹಾಗಾಗಿ ವಿಕಾಸ ಅನ್ನೋದು ಏನಾಗಿದೆ ಅಂದ್ರೆ ಒಂದು ವೈಯಕ್ತಿಕ ಪ್ರಕ್ರಿಯೆ. ವಿಕಾಸ ಏನಾಗಿದೆ, ಒಂದು ವೈಯಕ್ತಿಕ ಪ್ರಕ್ರಿಯೆ ಆಗ್ಯದ. ನೆಕ್ಸ್ಟ್ ನೋಡ್ರಿ, ವಿಕಾಸವು ಒಂದು ಕ್ರಮಬದ್ಧವಾದ ವಿನ್ಯಾಸವನ್ನು ಅನುಸರಿಸೋದು. ಈ ಇಂಪಾರ್ಟೆಂಟ್ ಈ ಟಾಪಿಕ್. ಆಲ್ರೆಡಿ ಏನಪ್ಪ ಅಂದ್ರೆ ಶಿರಪಾದಾತ್ಮಕ ವಿನ್ಯಾಸದ ಮೇಲೆ ಏನು ಮಾಡಿದಪ್ಪ ಅಂದ್ರೆ ಪ್ರಶ್ನೆಗಳು ಬಂದಿದಾವ ನಮಗೆ. ಪೇಪರ್ 1ಕ್ಕೂ ಬಂದಿದ್ದಾವ, ಪೇಪರ್ 2ಕ್ಕೂ ಏನಪ್ಪ ಅಂದ್ರೆ ಬಂದಿದ್ದಾವ. ನೋಡ್ರಿ, ವಿಕಾಸ ಅನ್ನೋದು ಏನಪ್ಪ ಅಂದ್ರೆ ಒಂದು ಕ್ರಮಬದ್ಧವಾದ ವಿನ್ಯಾಸವನ್ನು ಅನುಸರಿಸೋದು. ಎಂಥ ಕ್ರಮಬದ್ಧವಾದ ವಿನ್ಯಾಸ ಅನಿಸ್ತದೆ ನೋಡ್ರಿ. ಒಂದೇದಿಲ್ಲಿ 3 ಏನಪ್ಪ ಅಂದ್ರೆ ತತ್ವಗಳು ಬರ್ತಾವೆ. ಎಷ್ಟು ತತ್ವಗಳು ಬರ್ತಾವ? 3 ತತ್ವಗಳಾಗ್ತಾವ. 3 ತತ್ವಗಳಲ್ಲಿ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಶಿರಪಾದಾಭಿಮುಖ ವಿನ್ಯಾಸ ಅಂತ ಬರ್ತದೆ. ಅಂದ್ರೆ ಸೆಫಲೋಕಾರ್ಡಲ್ ಟ್ರೆಂಡ್ ಅಥವಾ ತತ್ವ ಅಂತ ಏನಪ್ಪ ಅಂದ್ರೆ ಬರ್ತದೆ. ನೋಡ್ರಿ, ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಒಂದು ಮಗುವಿನಲ್ಲಿ ವಿಕಾಸ ಯಾವ ರೀತಿಯಾಗಿ ಪ್ರಾರಂಭವಾಗ್ತದೆ, ಯಾವ ರೀತಿಯಾಗಿ ಎಂಡ್ ಆಗ್ತದೆ ಅಂತ ವಿವರಣೆ ನೀಡುವುದು ಏನಪ್ಪ ಅಂದ್ರೆ ಶಿರಪಾದಾಭಿಮುಖ ವಿನ್ಯಾಸ ಅಂದ್ರೆ ಸೆಫಲೋಕಾರ್ಡಲ್ ತತ್ವ ಅಂತ ಬರ್ತದೆ. ನೋಡ್ರಿ, ಒಬ್ಬ ಮಗುವಿನಲ್ಲಿ ವಿಕಾಸ ಮೊದಲಿಗೆ ಎಲ್ಲಿ ಪ್ರಾರಂಭ ಆಗ್ತದಪ್ಪ ಅಂದ್ರೆ ಆ ಮಗುವಿನ ಶಿರ ಭಾಗದಿಂದ, ಅಂದರೆ ತಲೆ ಭಾಗದಿಂದ ವಿಕಾಸ ಪ್ರಾರಂಭವಾಗ್ತದ. ನೋಡಿ, ನೀವು ಸಣ್ಣ ಮಕ್ಕಳಲ್ಲಿ ನೀವು ನೋಡೋದಕ್ಕೇನೋ ಹೋಗಿರ್ತೀರ, ಅಥವಾ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಇರ್ತದೆ ಅಂತ ತಿಳ್ಕೊರಿ. ಆ ಮಗುವನ್ನು ನೀವು ಏನಪ್ಪ ಅಂದ್ರೆ ಮೊದಲಿಗೆ ಫಸ್ಟಿಗೆ ನೋಡೋದಕ್ಕೆ ಭಾಳ ಚಂದ ಇರ್ತದೆ. ಆ ಮಗುವನ್ನು ಎತ್ಕೊಳಕ್ಕೆ ಹೋದ್ರೆ ಮನೆಯೊಳಗೆ ಹೇಳ್ತಾರೆ ಸಾವಕಾಶ ಅಥವಾ ತಲೆ ನಿಂತಿಲ್ಲದಕ್ಕಂತ ಹೇಳ್ತಿರ್ತಾರೆ. ಇದೇ ಶಿರಪಾದಾಭಿಮುಖ ವಿನ್ಯಾಸ. ಅರ್ಥ ಆಯ್ತಲ್ಲ? ಒಂದು ಮಗುವಿನಲ್ಲಿ ಮೊದಲಿಗೆ ಯಾವ ಭಾಗ ವಿಕಾಸವಾಗ್ತದ ಅಥವಾ ಯಾವ ಭಾಗ ಬೆಳೀತದಪ್ಪ ಅಂದ್ರೆ ಶಿರಭಾಗ. ಅದಕ್ಕೆ ಇದು ಶಿರಪಾದಾಭಿಮುಖ ವಿನ್ಯಾಸ. ಅಂದ್ರೆ ವಿಕಾಸವು ಯಾವಾಗಲೂ ಏನದ ತಲೆ ಭಾಗದಿಂದ ಪ್ರಾರಂಭಿಸಿ ಪಾದಗಳ ಕಡೆ ಸಾಗ್ತದ.
ಹಾಗಾಗಿ ಇದನ್ನ ಏನಂತ ಕರಿತಾರಪ್ಪ ಅಂದ್ರೆ ಸೆಫಲೋಕಾರ್ಡಲ್ ಟ್ರೆಂಡ್ ಅಥವಾ ಸೆಫಲೋಕಾರ್ಡಲ್ ತತ್ವ ಅಂತ ಏನಪ್ಪ ಅಂದ್ರೆ ಕರೀತಾರ. ಕೆಲವೊಮ್ಮೆ ಏನಾತ ಕ್ವಶನ್ ಪೇಪರ್ ಒಳಗೆ ಇದೇ ಪದ ಬಳಕೆ ಮಾಡೋಣ, ಅದಕ್ಕೆ ನಿಮಗೆ ಏನು ಮಾಡ್ತೀನಪ್ಪ ಅಂದ್ರೆ ಇದೇ ಪದವನ್ನು ಹೇಳಾಕೊಂತೀನಿ. ಸೆಫಲೋಕಾರ್ಡಲ್ ತತ್ವ ಯಾವ ರೀತಿ ಆಗಿರ್ತದಪ್ಪ ಅಂದ್ರೆ, ಒಂದು ಮಗುವಿನ ವಿಕಾಸ ಯಾವಾಗಲೂ ತಲೆ ಭಾಗದಿಂದ ಪ್ರಾರಂಭವಾಗಿ ಪಾದಗಳ ಕಡೆಗೆ ಏನಾಗ್ತದಪ್ಪ ಅಂದ್ರೆ ಅದು ಸಾಗ್ತದ. ಇದನ್ನೇ ನಾವು ಏನಂತೀವಿ ಅಂದ್ರೆ ಸೆಫಲೋಕಾರ್ಡಲ್ ಅಥವಾ ಶಿರಪಾದಾಮಿಕ ವಿನ್ಯಾಸ ಅಂತ ಏನಪ್ಪ ಅಂದ್ರೆ ಕರಿತೀವಿ. ನೋಡ್ರಿ ಇಲ್ಲಿ ಭ್ರೂಣದ ತಲೆಯ ಭಾಗ ಅದರ ಕಾಲುಗಳಿಂದ ಮೊದಲು ಏನಾಗ್ತದಪ್ಪ ಅಂದ್ರೆ ಬೆಳವಣಿಗೆ ಆಗ್ತದ. ನೋಡ್ರಿ ಒಬ್ಬ ವ್ಯಕ್ತಿ ವಿಕಾಸವಂತದನ ಮೊದಲಿಗೆ ತಲೆಯ ಭಾಗ, ಆಮೇಲೆ ಏನಪ್ಪ ಅಂದ್ರೆ ಹೊಟ್ಟೆ ಭಾಗ, ಆಮೇಲೆ ಏನಪ್ಪ ಅಂದ್ರೆ ಕಾಲುಗಳು ಏನಾಗ್ತವಪ್ಪ ಅಂದ್ರೆ ಬೆಳವಣಿಗೆ ಆಗ್ತದೆ. ಮೊದಲ ಇನ್ನೂ ಸ್ವಲ್ಪ ಎಕ್ಸಾಂಪಲ್ ನೋಡಿದ್ರೆ, ಒಂದು ಮಗು ಮೊದಲು ನಿಂತುಕೊಳ್ಳುವ ನಡೆಯುವ ಕೌಶಲ್ಯಕ್ಕಿಂತ ಮೊದಲು ಏನಾಗ್ತದಪ್ಪ ಅಂದ್ರೆ ಆ ಶಿರದ ಅಂದ್ರೆ ತಲೆಯ ಭಾಗದ ಮೇಲೆ ಏನಪ್ಪ ಅಂದ್ರೆ ನಿಯಂತ್ರಣವನ್ನು ಸಾಧಿಸಬೇಕು. ಮಗುವಿನ ಎಡಕ್ಕೆ ನಿಲ್ಲುವರೆಗೂ ಏನು ಮಾಡ್ತಾರಪ್ಪ ಅಂದ್ರೆ ಯಾರ ಕೈಗೂ ಸಹ ಮಗುವನ್ನು ಕೊಡಂಗಿಲ್ಲ. ಯಾಕಂದ್ರೆ ಎಡಕ್ಕೆ ಏನಾದರೂ ಪ್ರಾಬ್ಲಮ್ ಆಯ್ತಂದ್ರೆ ಆ ಮಗುವಿನ ಮುಂದೆ ಭಾಳ ಸಮಸ್ಯೆ ಆಗ್ತಾವಲ್ಲ. ಹಾಗಾಗಿ ಅವ ನಡೆಯುವುದು ಇದು ಮಾಡೋಕ್ಕಿಂತ ಮುಂಚೆ ಅವನಲ್ಲಿ ಯಾವ ಇದ್ರ ಮೇಲೆ ನಿಯಂತ್ರಣವನ್ನು ಸಾಧಿಸ್ಬೇಕಾಗ್ತದಪ್ಪ ಅಂದ್ರೆ ತಲೆ ಭಾಗದ ಮೇಲೆ ಆತ ನಿಯಂತ್ರಣವನ್ನು ಸಾಧಿಸಬೇಕು. ಆಮೇಲೆ ಏನಪ್ಪ ಅಂದ್ರೆ ಕಾಲುಗಳ ಮೇಲೆ ಆತ ಏನಪ್ಪ ಅಂದ್ರೆ ನಿಯಂತ್ರಣವನ್ನು ಸಾಧಿಸ್ತಾನ. ಆಮೇಲೆ ನಿಂತುಕೊಳ್ಳುವುದು, ನಡೆಯುವುದು ಮಗು ಏನಾಗ್ತದಪ್ಪ ಅಂದ್ರೆ ಈ ಕೌಶಲ್ಯವನ್ನು ಆತ ಕಲಿತಾನ. ನೋಡ್ರಿ, ಶಿರದ ಭಾಗದಿಂದ ವಿಕಾಸ ಪ್ರಾರಂಭವಾಗಿ ಕಾಲುಗಳ ಸಾಗುವುದು ಏನಾಗಿದಪ್ಪ ಅಂದ್ರೆ ಸೆಫಲೋಕಾರ್ಡಲ್ ತತ್ವ ಏನಪ್ಪ ಅಂದ್ರೆ ಆಗ್ಯದ. ಇನ್ನು ಎರಡನೇದು ವಿಕಾಸದ ಕ್ರಮಬದ್ಧ ವಿನ್ಯಾಸದಲ್ಲಿ ಎರಡನೇದು ಯಾವುದು ಬರ್ತದಪ್ಪ ಅಂದ್ರೆ ಕೇಂದ್ರ ಪರದೆ ಅಭಿಮುಖ ವಿನ್ಯಾಸ ಅಂತ ಬರ್ತದ. ವಿಕಾಸವು ದೇಹದ ಕೇಂದ್ರ ಭಾಗದಿಂದ ಪ್ರಾರಂಭಿಸಿ ಪರದಿ ಕಡೆಗೆ ಸಾಗುವುದು. ನೋಡ್ರಿ, ಕೇಂದ್ರ ಪರದೆ ಅಭಿಮುಖ ವಿನ್ಯಾಸದೊಳಗೆ ಏನಾಗ್ತದಪ್ಪ ಅಂದ್ರೆ ಮಗುವಿನ ದೇಹದ ಕೇಂದ್ರ ಭಾಗದಿಂದ ಬೆಳವಣಿಗೆ ಅಥವಾ ವಿಕಾಸ ಪ್ರಾರಂಭವಾಗಿ ಅದು ಏನಾಗ್ತದಪ್ಪ ಅಂದ್ರೆ ಪರದಿ ಕಡೆ ಸಾಗ್ತದ. ನೋಡಿ, ಫಾರ್ ಎಕ್ಸಾಂಪಲ್, ಮಗು ಮೊದಲು ಭುಜ ಅಥವಾ ಕೈಕಾಲುಗಳನ್ನು ಬಳಸುತ್ತಾನೆ, ನಂತರ ಮಣಿಕಟ್ಟು ಅಥವಾ ಬೆರಳುಗಳನ್ನು ಬಳಸುತ್ತಾನೆ. ನೋಡ್ರಿ, ಇಲ್ಲೊಂದು ಮಗು ಇದೆ. ಮೊದಲು ಅದು ಏನು ಮಾಡ್ತದಪ್ಪ ಅಂದ್ರೆ ತನ್ನ ಭುಜಗಳನ್ನು ಬಳಕೆ ಮಾಡ್ತದೆ. ಎದಕ್ಕಂತಂದ್ರೆ ಭುಜಗಳು ಕೈಕಾಲುಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಬಳಸ್ತದೆ. ಆ ನಂತರ ಆ ಪರದಿ ಕಡೆಗೆ ಅಂದ್ರೆ ಅಂತಿಮ ಕಡೆಗೆ ಏನು ಮಾಡ್ತದಪ್ಪ ಅಂದ್ರೆ ಬೆರಳು ಕೈಕಾಲುಗಳನ್ನ ಏನು ಮಾಡ್ತಾನಪ್ಪ ಅಂದ್ರೆ ಮಣಿಕಟ್ಟುಗಳು ಮತ್ತು ಬೆರಳುಗಳನ್ನ ಏನು ಮಾಡ್ತಾನಪ್ಪ ಅಂದ್ರೆ ಆತ ಬಳಸ್ತಾನ. ಇದು ಏನಪ್ಪ ಅಂದ್ರೆ ಕೇಂದ್ರ ಪರದಿ ಅಭಿಮುಖ ವಿನ್ಯಾಸ. ಭುಜದ ಸಹ ಅಥವಾ ಕೈಕಾಲುಗಳನ್ನ ಏನಪ್ಪ ಅಂದ್ರೆ ಮೊದಲಿಗೆ ಆತ ಬಳಸ್ತಾನ. ನೆಕ್ಸ್ಟ್ ಇನ್ನು ಚಲನೆಯ ವಿನ್ಯಾಸ. ನೋಡ್ರಿ, ವಿಕಾಸ ಕ್ರಮಬದ್ಧವಾದ ತತ್ವ ಅಥವಾ ವಿನ್ಯಾಸವನ್ನು ಅನುಸರಿಸ್ತದ. ಒಂದನೇದು ನೋಡ್ರಿ ಶಿರಾಪಾದಾಮಿಕ ತತ್ವ ಅದ, ಎರಡನೇದು ಕೇಂದ್ರ ಪರದಿ ಅದ, ಮೂರನೇದು ಏನಪ್ಪ ಅಂದ್ರೆ ಚಲನೆ ವಿನ್ಯಾಸ ಅದ. ನೋಡ್ರಿ, ಈ ಚಲನೆ ವಿನ್ಯಾಸ ಏನಪ್ಪ ಅಂದ್ರೆ ವಿಶ್ವದ ವಿವಿಧ ಸಂಸ್ಕೃತಿ ಎಲ್ಲ ಮಕ್ಕಳಲ್ಲಿ ಒಂದೇ ಅನುಕ್ರಮದಲ್ಲಿ ಚಲನೆ ವಿಕಾಸ ಸಾಗೋದು. ನೋಡ್ರಿ, ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಯಾವುದೇ ಒಂದು ಮಗು ತಗೋರಿ, ಆ ಮಗುವನ್ನು ತಗೊಂಡಾಗ ಆ ಮಗುವಿನಲ್ಲಿ ವಿಕಾಸ ಯಾವ ರೀತಿಯಾಗಿ ನಡಿಬೇಕಂದ್ರೆ ಒಂದೇ ಕ್ರಮದಲ್ಲಿ ಒಂದು ಮಗುವಿನಲ್ಲಿ ಯಾವ ರೀತಿಯಾಗಿ ವಿಕಾಸ ಕಂಡು ಬರ್ತದ, ಅದು ಚಲನೆ ವಿಕಾಸ ಯಾವ ರೀತಿಯಾಗಿ ಕಂಡು ಬರ್ತದಲ್ಲ, ಎಲ್ಲ ಮಕ್ಕಳಲ್ಲೂ ಸೇಮ್ ಒಂದೇ ರೀತಿಯಾಗಿ ಕಂಡು ಬರ್ತದ. ಅದನ್ನೇ ಏನಂತ ಕರೀತಾರಪ್ಪ ಅಂದ್ರೆ ಚಲನೆ ವಿನ್ಯಾಸ ಏನಪ್ಪ ಅಂದ್ರೆ ಕರೀತಾರ. ನೋಡ್ರಿ, ಚಲನೆಯಲ್ಲಿ ಕಂಡು ಬರುವಂಥ ಅನುಕ್ರಮ ಅಂತಂದ್ರೆ ಮೊದಲು ತೆವಳೋದು, ಅಂಬೆಗಾಲೋಡೋದು ಮತ್ತು ನಡೆಯುವುದು. ಇವು ಏನಪ್ಪ ಅಂದ್ರೆ ಚಲನೆ ವಿನ್ಯಾಸ. ಪ್ರತಿಯೊಂದು ಮಗು ನೋಡ್ರಿ ಮೊದಲು ಹಂತ ಕಂಡು ಬರುತ್ತೆ, ತೆವಳೋದು, ಅಂಬೆಗಾಲಿಡುವುದು ಮತ್ತು ನಡೆಯುವುದು. ಈ ಹಂತಗಳನ್ನ ಏನಪ್ಪ ಅಂದ್ರೆ ನಾವು ಚಲನೆ ವಿನ್ಯಾಸ ಅಂತ ಕರಿತೀವಿ. ಮಗು ಭಾರಿ ಪ್ರಬುದ್ಧ, ಅವನಲ್ಲಿ ವಿಕಾಸ ಸಾಮರ್ಥ್ಯ ಜಾಸ್ತಿ ಅದ ಅಂತ ಹೇಸಿ ಮಗು ಹುಟ್ಟಿದ ತಕ್ಷಣ ಓಡಾಕ್ ಪ್ರಾರಂಭ ಮಾಡ್ತದನ? ಸಾಧ್ಯವಿದೆ? ಅದು ಖಂಡಿತ ಸಾಧ್ಯವಿಲ್ಲ. ಈ ಮಗುವಿನಲ್ಲಿರುವಂಥ ಪ್ರತಿಯೊಂದು ನೀವು ಯಾವುದೇ ಮಗು ತಗೋರಿ, ಆ ಮಗುವಿನಲ್ಲಿ ಕಂಪಲ್ಸರಿಯಾಗಿ ನಡಿಬೇಕಾಗಿದ್ದೇನಪ್ಪ ಅಂದ್ರೆ ಚಲನೆ ವಿನ್ಯಾಸ ಅನುಸರಿಸಬೇಕಾಗ್ತದ. ಮಗು ಮೊದಲ ತೆವಳಬೇಕಾಗ್ತದ, ಆಮೇಲೆ ಅಂಬೆಗಲ್ಲಿ ನಡಿಬೇಕಾಗ್ತದ, ಮೊದಲು ನಿಂತ್ಕೊಳ್ಬೇಕಾಗ್ತದ, ನಿಂತ್ಕೊಳ್ಳೋಕೆ ಹೊತ್ಕೊಂಡು ಬೀಳ್ತದ, ಮತ್ತೆ ಮುಂದಕ್ಕೆ ಹೋಗ್ತದ, ಗೋಡೆ ಹಿಡಿದು ನಡೀತಿರ್ತದ. ಮಗುವಿನಲ್ಲಿ ಈ ರೀತಿ ಏನಪ್ಪ ಅಂದ್ರೆ ಚಲನೆಯ ತತ್ವಗಳು ಅಂದ್ರೆ ಚಲನೆಯ ವಿನ್ಯಾಸದ ಏನಪ್ಪ ಅಂದ್ರೆ ಕಂಡು ಬರ್ತದ. ನೋಡ್ರಿ, ಈ ಚಲನೆ ವಿಕಾಸ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸವಾಗಬಹುದು, ಆದರೆ ಪ್ರತಿಯೊಂದು ಮಗು ಈ ಹಂತದ ಮೂಲಕವೇ ಸಾಗಬೇಕು. ನೋಡಿ, ಈ ವಿಕಾಸ ಚಲನೆ ವಿಕಾಸ ಏನದಲ್ಲ ಒಬ್ಬರಿಂದ ಒಬ್ರಿಗೆ ಏನಪ್ಪ ಅಂದ್ರೆ ಡಿಫ್ರೆನ್ಸ್ ಆಗ್ಬೋದು. ಏನು ಡಿಫ್ರೆನ್ಸ್ ಆಗ್ಬೋದಪ್ಪ ಅಂದ್ರೆ ಎರಡು ತಿಂಗಳು ಅಥವಾ 3 ತಿಂಗಳಾಗಿರ್ಬೋದು, ಇಲ್ಲ 1.5 ವರ್ಷದಾಗ ನಡೀತಿರುವ ಮಗು 2 ವರ್ಷಕ್ಕೆ ನಡಿಬೋದು, ಅಥವಾ 2 ವರ್ಷದಾಗ ನಡೀತಿರುವ ಮಗು 3 ವರ್ಷಕ್ಕೆ ನಡಿಬೋದು. ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಏನಾಗ್ತದೆ ಅಂದ್ರೆ ವ್ಯತ್ಯಾಸ ಆಗ್ತದೆ. ಆದ್ರೆ ಪ್ರತಿಯೊಂದು ಮಗು ಸಾಗಬೇಕಾಗಿರುವ ಹಂತಗಳು ಯಾವುದಪ್ಪ ಅಂದ್ರೆ ಮೊದಲು ತೆವಳೋದು,
ಅಂಬೆಗಾಲಿಡುವುದು, ನಂತರ ಏನಪ್ಪಾ ಅಂದ್ರೆ ನಡೆಯುವುದು. ಈ 3 ಹಂತಗಳನ್ನ ಕಂಪಲ್ಸರಿ ಪ್ರತಿಯೊಂದು ಮಗು ಏನು ಮಾಡಬೇಕಪ್ಪ ಅಂದ್ರೆ ಅನುಸರಿಸಬೇಕು. ಇವುಗಳನ್ನು ಬಿಟ್ಟರೆ ಬೇರೆ ಮಾರ್ಗವ ಇಲ್ಲವೇ ಇಲ್ಲ. ಇದನ್ನೇ ಏನಪ್ಪ ಅಂದ್ರೆ ನಾವು ಚಲನೆ ವಿನ್ಯಾಸ ಅಂತ ಕರಿತೀವಿ. ಈ ನೋಡ್ರಿ, ಈ 3 ತತ್ವಗಳಲ್ಲಿ ವಿಕಾಸವು ಒಂದು ಕ್ರಮಬದ್ಧವಾದ ವಿನ್ಯಾಸವನ್ನು ಅನುಸರಿಸ್ತದೆ ಅಂತ ಏನು ಹೇಳಿದವಲ್ಲ, ಇದರಲ್ಲಿ 3 ತತ್ವಗಳು ಬರ್ತಾವ. ಒಂದು ಸಿರಾಪಾದ ಅಭಿಮುಖ ವಿನ್ಯಾಸ, ಒಂದೆರಡು ಕೇಂದ್ರ ಪರದೆ ಅಭಿಮುಖ ವಿನ್ಯಾಸ, ಮೂರನೇದು ಏನಪ್ಪ ಅಂದ್ರೆ ಚಲನೆ ವಿನ್ಯಾಸ ಅಂತ ಬರ್ತದೆ. ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಒಂದನೇದ್ದು ಸಿರಾಪಾದಾಭಿಮುಖ ವಿನ್ಯಾಸ ಅಂದ್ರೆ ಸೆಫಲೋಕಾರ್ಡಲ್ ಟ್ರೆಂಡ್ ಅಂತ ಬರ್ತದ. ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ನೀವೇನು ಮಾಡ್ರಪ್ಪ ಅಂದ್ರೆ ಹೋದ್ರಿ ಏನಪ್ಪ ಅಂದ್ರೆ ಆಲ್ರೆಡಿ ಈ ಕಾನ್ಸೆಪ್ಟ್ ಮೇಲೆ ಏನಪ್ಪ ಅಂದ್ರೆ ನಮಗೆ TETಗೆ ಪ್ರಶ್ನೆಗಳು ಬಂದಿದ್ದಾವೆ. ನೆಕ್ಸ್ಟ್ ನೋಡ್ರಿ, ವಿಕಾಸವು ಸಾಮಾನ್ಯದಿಂದ ನಿರ್ದಿಷ್ಟತೆ ಕಡೆಗೆ ಸಾಗ್ತದ. ಯಾಕೆ ಸಾಗ್ತದ ವಿಕಾಸ? ಸಾಮಾನ್ಯದಿಂದ ನಿರ್ದಿಷ್ಟತೆ ಕಡೆಗೆ ಸಾಗ್ತದ. ನೋಡ್ರಿ ಯಾವ ರೀತಿಯಾಗಿ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಗೆ. ಮಗುವಿನ ಬೆಳವಣಿಗೆಯ ಎಲ್ಲ ಹಂತಗಳಲ್ಲಿ ನಿರ್ದಿಷ್ಟ ಚಟುವಟಿಕೆಗಳಿಂದ ಸಾಮಾನ್ಯ ಚಟುವಟಿಕೆಗಳು ಮೊದಲು ಕಂಡುಬರುವುದು. ನೋಡ್ರಿ, ಯಾವುದೇ ಒಂದು ಮಗು ಬೆಳೀತದ ಅಥವಾ ಬೆಳೆಯುವ ಹಂತಗಳಲ್ಲಿ ಆತನಲ್ಲಿ ಮೊದಲಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಟುವಟಿಕೆಗಳು ಕಂಡು ಬರುವುದಿಲ್ಲ, ಸಾಮಾನ್ಯ ಚಟುವಟಿಕೆಗಳು ಕಂಡು ಬರ್ತಾವ. ಏನ್ರಿ ಸಾಮಾನ್ಯ ಚಟುವಟಿಕೆಗಳು ಅಂದ್ರೆ, ಒಂದು ಮಗು ಪ್ರಾರಂಭದಲ್ಲಿ ಅಳುವುದಕ್ಕೆ ಪ್ರಾರಂಭ ಮಾಡ್ತದೆ. ಮಗು ಅಳುವುದಕ್ಕೆ ಪ್ರಾರಂಭ ಮಾಡಿದ್ರೆ ಬರೀ ಅಳ್ತದನ್ರಿ ಅದು? ಇಲ್ಲ, ಅದು ಅಳುದ್ರ ಜೊತೆಗೆ ತನ್ನ ಕೈಕಾಲು ಬಡಿತದ, ಬಿದ್ದು ಒದ್ದಾಡ್ತದ. ಎಲ್ಲ ಆ ಮಗುವಿನಲ್ಲಿ ಏನಾಗ್ತದಪ್ಪ ಅಂದ್ರೆ ಸಾಮಾನ್ಯ ಚಟುವಟಿಕೆ ಎಲ್ಲವೂ ಕಂಡು ಬರ್ತಾವ. ಆದ್ರೆ ನಿರ್ದಿಷ್ಟ ಚಟುವಟಿಕೆಗಳು ಕಂಡು ಬರೋದು. ನಿರ್ದಿಷ್ಟ ಚಟುವಟಿಕೆಯಿಂದ ಮಗು ಅಳುವುದನ್ನು ಮಾತ್ರ ಮಾಡಬೇಕು. ಬೆಳವಣಿಗೆ ಪ್ರಾರಂಭಿಕದಲ್ಲಿ ನಿರ್ದಿಷ್ಟ ಚಟುವಟಿಕೆ ಅಳುವುದನ್ನು ಮಾತ್ರ ಪ್ರಾರಂಭ ಮಾಡಬೇಕು. ಆದರೆ ಅದು ಆ ರೀತಿ ಮಾಡಂಗಿಲ್ಲ. ಅದು ಅಳುದ್ರ ಜೊತೆಗೆ ಏನು ಮಾಡ್ತದಪ್ಪ ಅಂದ್ರೆ ತನ್ನ ಕೈ ಕಾಲು, ತನ್ನ ಹೊಟ್ಟೆ ಮತ್ತು ಕೈಕಾಲುಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಮಗು ಬಡಿತಿರ್ತದ. ಹಾಗಾಗಿ ಮಗುವಿನ ಬೆಳವಣಿಗೆಯ ಹಂತಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ನಿರ್ದಿಷ್ಟ ಚಟುವಟಿಕೆಗಿಂತ ಸಾಮಾನ್ಯ ಚಟುವಟಿಕೆ ಅಂದ್ರೆ ಕಾಮನ್ ಆಕ್ಟಿವಿಟೀಸ್ಗಳು ಏನಾಗ್ತವಪ್ಪ ಅಂದ್ರೆ ಅಲ್ಲಿ ಕಂಡು ಬರ್ತಾವ. ಮಗುವಿನ ಪ್ರತಿಕ್ರಿಯೆಗಳು ಮೊದಲು ಸಾಮಾನ್ಯವಾಗಿದ್ದು ನಂತರ ನಿರ್ದಿಷ್ಟ ಕಡೆಗೆ ಏನಾಗ್ತವಪ್ಪ ಅಂದ್ರೆ ಸಾಗ್ತಾವ. ಮೊದಲು ಎಲ್ಲವೂ ಸಾಮಾನ್ಯವಾಗಿರ್ತಾವ. ಹಂತವಾಗಿ ಏನಾಗ್ತದಪ್ಪ ಅಂದ್ರೆ ಮಗು ಏನು ಮಾಡ್ತದಪ್ಪ ಅಂದ್ರೆ ನಿರ್ದಿಷ್ಟತೆ ಕಡೆಗೆ ಏನಪ್ಪ ಅಂದ್ರೆ ಸಾಗ್ತದ. ನೋಡ್ರಿ, ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೇನೆ ಒಂದು. ಯಾವುದೇ ಒಂದು ವಸ್ತು ಹಿಡಿಯುವಾಗ ಬೆರಳುಗಳನ್ನು ಬಳಸಲಾಗದೆ ದೊಡ್ಡವನಾದಂತೆ ಬೆರಳುಗಳನ್ನು ಬಳಸುತ್ತಾನೆ. ನೋಡ್ರಿ, ಸಣ್ಣವಿದ್ದಾಗ ಮಗು ಏನಿರ್ತದಲ್ಲ, ಅದು ಆ ವಸ್ತುವನ್ನು ಹಿಡಿಯೋದಕ್ಕೋದಾಗ ಆತ ಬೆರಳುಗಳನ್ನು ಬಳಸಲ್ಲ, ಇಡೀ ತನ್ನ ಏನು ಮಾಡ್ತಾನಪ್ಪ ಅಂದ್ರೆ ಕೈಯನ್ನು ಬಳಕೆ ಮಾಡ್ತಾನಂತ. ಆದ್ರೆ ದೊಡ್ಡವನಾದಂತೆ ಏನು ಮಾಡ್ತಾನಪ್ಪ ಅಂದ್ರೆ ಆತ ಬೆರಳುಗಳನ್ನು ಬಳಸ್ತಾನ. ಈ ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡ್ರಿ, ಮಗು ಅಳುವಾಗ ದೇಹದ ಎಲ್ಲ ಭಾಗಗಳು ಪ್ರತಿಕ್ರಿಯಿಸುವುದು, ನಂತರ ಕೇವಲ ಧ್ವನಿ ಅಂಗಗಳ ಮಾತ್ರ ಆತ ಏನು ಮಾಡ್ತಾನಪ್ಪ ಅಂದ್ರೆ ಬಳಕೆ ಮಾಡ್ತಾನೆ. ಮಗು ಮೊದಲು ಪ್ರಾರಂಭದಲ್ಲಿ ಆತನ ಸಾಮಾನ್ಯ ಚಟುವಟಿಕೆ ಏನಪ್ಪ ಅಂದ್ರೆ ಅಳುವಾಗ ಎಲ್ಲವೂ ಏನು ಮಾಡ್ತಾನಪ್ಪ ಅಂದ್ರೆ ಆತ ಬಳಕೆ ಮಾಡ್ತಾನೆ. ಆ ನಂತರ ಏನಾಗ್ತದಪ್ಪ ಅಂದ್ರೆ ಧ್ವನಿ ಅಂಗಗಳನ್ನು ಅಂದ್ರೆ ಅಳುವುದಕ್ಕೆ ಯಾವ ಅಂಗಗಳು ಬಳಕೆ ಮಾಡೋದು ಅದನ್ನು ಮಾತ್ರ ಆತ ಏನು ಮಾಡ್ತಾನಪ್ಪ ಅಂದ್ರೆ ಬಳಕೆ ಮಾಡ್ತಾನೆ. ನೋಡ್ರಿ, ಮಗುವಿನ ಭಾಷೆ ಬೆಳವಣಿಗೆ ಸಾಮಾನ್ಯ ಅನುಕ್ರಿಯೆಯಾದ ಅಳುವಿಕೆಯಿಂದ ಪ್ರಾರಂಭವಾಗುವುದು. ಈ ಸಾಮಾನ್ಯವಾದ ಅನುಕ್ರಿಯೆಯಿಂದ ವಿವೇದೀಕರಣ ಪ್ರಾರಂಭವಾಗಿ ಮಗು ಹಲವಾರು ಪದಗಳನ್ನು ಕಲಿಯುವುದು, ನಂತರ ಅವನಲ್ಲಿ ಸಂವಹನ ಕೌಶಲ ಏನಾಗ್ತದಪ್ಪ ಅಂದ್ರೆ ವಿಕಾಸವಾಗ್ತದೆ. ನೋಡ್ರಿ, ಮಗುವಿನ ಭಾಷಾ ಬೆಳವಣಿಗೆ ಹೇಗೆ ಪ್ರಾರಂಭ ಆಗ್ತದೆ? ಒಂದು ಮಗುವಿನಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ನೋಡ್ರಿ, ಇದು ನಮಗೆ ಪೇಪರ್ 1ಕ್ಕೆ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಪೇಪರ್ 1ಕ್ಕೆ ಇದು ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ, ಪೇಪರ್ 1 ಯಾರು ಎಕ್ಸಾಮ್ ಬರೀತಾರೆ ಅವರು 1ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳಿಗೆ ಕಲಿಸ್ಬೇಕು. ಇಂಥ ಮಕ್ಕಳಿಗೆ ನಾವು ಭಾಷಾ ಅಭಿವೃದ್ಧಿ ತತ್ವಗಳನ್ನೇ ಬಹಳಷ್ಟು ಏನು ಮಾಡ್ತೀವಪ್ಪ ಅಂದ್ರೆ ಆಕ್ಟಿವಿಟೀಸ್ಗಳನ್ನೇ ಜಾಸ್ತಿ ಕೊಡ್ತೀವಿ ಸ್ಕೂಲ್ ಒಳಗೆ. ನೋಡ್ರಿ, ಮಗುವಿನ ಭಾಷಾ ಬೆಳವಣಿಗೆ ಹೇಗೆ ಪ್ರಾರಂಭ ಆಗ್ತದೆ ಅಂದ್ರೆ, ಮಗು ಅಳುವುದ್ರ ಮೂಲಕ ತನ್ನ ಭಾಷಾ ಬೆಳವಣಿಗೆಯನ್ನು ಪ್ರಾರಂಭ ಮಾಡ್ತದೆ. ಮಗು ಮೊದಲಿಗೆ ಮಾತಾಡ್ತದನ್ರಿ? ಮಾತಾಡಲ್ಲ, ಮೊದಲು ಅಳ್ತದ ಮಗು. ತನ್ನ ಅಳುವಿಕೆಯೊಂದಿಗೆ ತನ್ನ ಭಾಷಾ ಬೆಳವಣಿಗೆ ಏನಾಗ್ತದಪ್ಪ ಅಂದ್ರೆ ಪ್ರಾರಂಭ ಮಾಡ್ತದ. ಆ ನಂತರ ಮಗು ಏನಾಗ್ತದಪ್ಪ ಅಂದ್ರೆ ಆ ವಿಭೇದೀಕರಣ ಅಂದ್ರೆ ಅಲ್ಲಿ ಇರುವಂಥ ವ್ಯತ್ಯಾಸವನ್ನು ಗುರುತಿಸಿ ಅಲ್ಲಿ ಹಲವಾರು ಪದಗಳನ್ನು ಕಲಿತು ನಂತರ ಏನು ಮಾಡ್ತದ ಅಂದ್ರೆ ಮಗು ತನ್ನ ಸಂವಹನ ಕೌಶಲವನ್ನು ಏನು ಮಾಡ್ತದಪ್ಪ ಅಂದ್ರೆ ಅದು ಅಭಿವೃದ್ಧಿಯನ್ನು ಪಡಿಸ್ತದ. ನೆಕ್ಸ್ಟ್ ನೋಡ್ರಿ, ವಿಕಾಸವು ಪ್ರಗತಿ ಮತ್ತು ವಿಗತಿ ಎರಡೂ ಪ್ರಕ್ರಿಯೆಯನ್ನು ಒಳಗೊಂಡ. ನೋಡ್ರಿ, ವಿಕಾಸ ಅನ್ನೋದು ಪ್ರಗತಿನ ಹೌದು, ವಿಗತಿನ ಹೌದು. ಯಾವ ರೀತಿ ಅನ್ನೋದು ನೋಡ್ರಿ, ವ್ಯಕ್ತಿಯ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ಹೊಸ ಜೀವಕೋಶಗಳು ಸೃಷ್ಟಿಯಾಗುತ್ತವೆ ಮತ್ತು ಹಳೆ ಜೀವಕೋಶಗಳು ನಾಶ ಆಗುತ್ತೆ. ಇದು ಅಂತೂ ಸಹಜವಾಗಿ ಸೈನ್ಸ್ ಕಲ್ತವ್ರಿಗಾಗಿರ್ಬೋದು ಅಥವಾ ಬೇರೆ ವಿಷಯ ಕಲ್ತವ್ರಿಗೆ ಗೊತ್ತಿರ್ತದೆ. ನಮ್ಮ ದೇಹದಲ್ಲಿ ಪ್ರತಿ ಕ್ಷಣಕ್ಕೂ ಏನಾಗ್ತವಪ್ಪ ಅಂದ್ರೆ ಸಾವಿರಾರು ಜೀವಿಗಳ ಸೃಷ್ಟಿ ಆಗ್ತವೆ, ಸಾವಿರಾರು ಜೀವಿಗಳು ಏನಾಗ್ತವಪ್ಪ ಅಂದ್ರೆ ನಾಶವಂತು. ಇದಂತೂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ.
ಅದೇ ರೀತಿಯಲ್ಲಿ ನಾವು ನೋಡಿದಾಗ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಲಕ್ಷಣಗಳು, ಸಾಮರ್ಥ್ಯಗಳು, ವರ್ತನೆಗಳು, ಸಂಯೋಗಗಳು ಪ್ರಗತಿ ಹೊಂದುತ್ತವೆ ಅಥವಾ ವಿಗತಿ ಹೊಂದವು. ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಲಕ್ಷಣಗಳು ಕಾಣ್ತವ, ಕೆಲವೊಂದು ಸಾಮರ್ಥ್ಯಗಳು ಉದ್ಭವ ಆಗ್ತವ, ನಮ್ಮ ವರ್ತನೆಯಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತೀವಿ, ನಮ್ಮ ಸಮಯಗಳಲ್ಲಿ ಪ್ರಗತಿ ಹೊಂದುತ್ತೀವಿ. ಮತ್ತೆ ಸ್ವಲ್ಪ ಸಮಯ ಕಳೆದ ನಂತರ ಏನಾಗ್ತದಪ್ಪ ಅಂದ್ರೆ ಅವೆಲ್ಲವೂ ಏನಾಗ್ತವಪ್ಪ ಅಂದ್ರೆ ಬದಲಾವಣೆ ಕಂಡು ಬರ್ತವ. ಹಾಗಾಗಿ ವಿಕಾಸ ಪ್ರಗತಿನ ಹೌದು, ವಿಗತಿನ ಹೌದು. ನೋಡ್ರಿ, ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನೋಡ್ರಿ. ನಮಗೊಮ್ಮೊಮ್ಮೆ ಯಾವ ರೀತಿ ಆಗಿಬಿಡ್ತದಪ್ಪ ಅಂದ್ರೆ ತುಂಬ ಕೋಪ ಬರ್ತದೆ. ಕೆಲವೊಮ್ಮೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಬಹಳಷ್ಟು ಕೋಪ ಬರ್ತದೆ. ಒಂದು 2 ನಿಮಿಷ ಆದ ನಂತರ ಆ ವ್ಯಕ್ತಿ ಹೆಂಗಾಗಿಬಿಡ್ತದಪ್ಪ ಅಂದ್ರೆ ನೀರೊಳಗಿದ್ದು ನಿರಾಳ ಮೀನಿನ ಥರ ಆಗಿಬಿಡ್ತಾನವ. ನೋಡ್ರಿ, ಮೀನು ಎಷ್ಟು ಚಂದ ಒಳಗಡೆ ಇರ್ತದ, ಅದನ್ನ ನೋಡಿದ್ರೆ ಇನ್ನೂ ನಮಗೆ ನೋಡ್ಬೇಕನ್ನಿಸ್ತ. ಅಷ್ಟು ಸಮಾಧಾನದಿಂದ ಏನಾಗ್ತದಪ್ಪ ಅಂದ್ರೆ ಮೀನು ಒಳಗಡೆ ಈಜುತ್ತಿರ್ತದ. ತುಂಬ ಕೋಪಿಷ್ಠನಾದ ವ್ಯಕ್ತಿ ಸಡನ್ಲಿ ಏನಾಗ್ತದೆ, ತುಂಬ ಶಾಂತ ಸ್ವಭಾವ ಆಗ್ತಾನೆ. ಆಗ ಇದು ಪ್ರಗತಿನ ಹೌದು, ವಿಗತಿನ ಹೌದಲ್ರಿ. ಇಂಥ ಸಾಕಷ್ಟು ಅಂಶಗಳು ಬರ್ತಾವೆ. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ ನೋಡ್ರಿ, ಸಂಯೋಗ ಅಂತ ಕೊಟ್ಟಿದ್ದಾನೆ. ಸಂಯೋಗ ನೋಡ್ರಿ, ಸಂಯೋಗ ಅಥವಾ ಸಂಯೋಗ ಅಂತಲೇ ತಿಳ್ಕೊರಿ. ಸಂಯೋಗ ಅಂದ್ರೆ ಏನಪ್ಪ ಅಂದ್ರೆ ಕದುಡು ಅಂತ ಅರ್ಥ ಕೊಡ್ತದ. ಸಂಯೋಗ ಅಂದ್ರೆ ಏನಪ್ಪ ಅಂದ್ರೆ ಕದುಡು ಅಂತ ಅರ್ಥ ಕೊಡ್ತದ. ಯಾಕೆ ಇದು ನಿಮಗೆ ಹೇಳಿದಪ್ಪ ಅಂದ್ರೆ ಆಲ್ರೆಡಿ CTT ಪರೀಕ್ಷೆಗೆ ಮತ್ತು TET ಪರೀಕ್ಷೆಗೆ ಏನು ಮಾಡಿದ್ದಾನಪ್ಪ ಅಂದ್ರೆ ಈ ಪ್ರಶ್ನೆ ಕೇಳಿದ್ದಾನೆ. ಏನಂತ ಕೇಳಿದಾನಪ್ಪ ಅಂದ್ರೆ ಸಂಯೋಗ ಅಂದ್ರೆ ಎಂದರೆ ಅಂತ ಕೇಳಿದ್ದಾನ. ಅದು ಸಂಯೋಗ ಅಂದ್ರೆ ಏನಪ್ಪ ಅಂದ್ರೆ ಕದುಡುವುದು ಅಥವಾ ವಿಚಲಿತವಾಗೋದು. ಏನಾಗೋದು? ವಿಚಲಿತ ಆಗೋದು ಬರ್ತದೆ. ನೋಡ್ರಿ, ಇಲ್ಲೊಂದು ಪಾಯಿಂಟ್ ಇದೆ. ಈಗ ಜೀವನ ಪರ್ಯಂತ 2 ಕ್ರಿಯೆಗಳ ಒಟ್ಟೊಟ್ಟಿಗೆ ನಡೆಯುವುದು, ಆದರೆ ಎರಡೂ ಒಂದೇ ಪ್ರಮಾಣದಲ್ಲಿ ಇರುವುದಿಲ್ಲ. ನೋಡ್ರಿ, ಈ ವಿಕಾಸ ಜೀವನ ಪರ್ಯಂತ ಏನಪ್ಪ ಅಂದ್ರೆ 2 ಕ್ರಿಯೆಗಳ ಒಟ್ಟೊಟ್ಟಿಗೆ ನಡೀತದ, ಆದ್ರೆ ಎರಡೂ ಏನಾಗಿರೋದಪ್ಪ ಅಂದ್ರೆ ಒಂದೇ ರೀತಿ ಆಗಿರೋದಲ್ಲ. ಜೀವನದ ಪೂರ್ವಾರ್ಧದಲ್ಲಿ ಪ್ರಗತಿ ಹೆಚ್ಚಾಗಿ ಕಂಡು ಬಂದರೆ ಉತ್ತರಾರ್ಧದಲ್ಲಿ ವಿಗತಿ ಹೆಚ್ಚಾಗಿ ಕಂಡು ಬರುವುದು. ನೋಡ್ರಿ, ನಮ್ಮ ಪ್ರಾರಂಭದಲ್ಲಿ ನಮ್ಮ ಬೆಳವಣಿಗೆ ಅಂತ ಯಾವ ರೀತಿ ಆಗುತ್ತೆ, ಹೆಚ್ಚಾಗ್ತಾ ಹೋಗ್ತಿರ್ತದೆ. ಎಲ್ಲಿ ತಾನೇ ಹೆಚ್ಚಾಗ್ತಾ ಹೋಗ್ತಿರ್ತದ? ನಮ್ಗೆ 40 ವರ್ಷ ಅಥವಾ 50 ವರ್ಷಗಳವರೆಗೆ ಏನಾಗ್ತದಪ್ಪ ಅಂದ್ರೆ ನಮ್ಮಲ್ಲಿ ಅಂದ್ರೆ ಪೂರ್ವಾರ್ಧದಲ್ಲಿ ಏನಾಗ್ತದಪ್ಪ ಅಂದ್ರೆ ನಮ್ಮಲ್ಲಿ ಪ್ರಗತಿ ಹೆಚ್ಚಾಗ್ತಾ ಹೋಗ್ತದ. ಯಾವಾಗ ನಮಗೆ 40, 45, 50 ಏಜ್ ಏನಾಗಕ್ಕೆ ಬರ್ತಲ್ಲ, ಅವಾಗ ಏನಾಗ್ತದಪ್ಪ ಅಂದ್ರೆ ನಮ್ಮಲ್ಲಿ ಏನಾಗ್ತದ, ನಮ್ಮ ಸಾಮರ್ಥ್ಯ ಏನಾಗ್ತದಪ್ಪ ಅಂದ್ರೆ ಕುಸಿತ ಬರ್ತದ. ಅದಕ್ಕೆ ಹೇಳ್ತಿರ್ತಾರೆ ಕೆಲವರು ಮುದುಕರು ಕೇಳಿ ನೋಡ್ಬೇಕು ನೀವು, ಏನಂತಾರಂದ್ರೆ ಏನಪ್ಪ ನಮ್ಮದು ಎಲ್ಲ ಮುಗ್ದದ, ಕಾಡು ಹೋಗಂತದ, ಇಲ್ಲ ನಾಡು ಹೋಗಂತದ, ಕಾಡು ಬಾ ಅಂತದ. ಈ ಥರ ಏನಪ್ಪ ಅಂದ್ರೆ ನಿರುತ್ಸವ ಏನಾಗಿರ್ಬಿಡ್ತಾರಂತ. ಯಾಕಂದ್ರೆ ಅವರೆಲ್ಲ ಸಾಮರ್ಥ್ಯ ಏನಾಗಿರ್ತದಪ್ಪ ಅಂದ್ರೆ ಕಮ್ಮಿ ಆಗಿರ್ತದ. ಕೆಲವೊಬ್ರು ಹೇಳ್ತಿರ್ತಾರೆ ನಿಮ್ಮ ಏಜ್ ಒಳಗೆ ನಾ ಕಲ್ ತಿಂದು ಕಲ್ ಕರ್ಸ್ಕೊಂಡಿನಂತೂ ಹೇಳ್ತಿರ್ತಾರೆ. ಆದ್ರೆ ಈಗೇನ ಎಲ್ಲ ಮುಗ್ದದು ನಮ್ಮದು, ಈ ರೀತಿ ಮಾತಾಡ್ತಿರ್ತಾರೆ ನೋಡ್ರಿ. ಇದೇ ಸೈಕಾಲಜಿ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್, ವಿಕಾಸ ಎಂಬುದು ಸಂಚಿತವಾದದ್ದು. ನೋಡ್ರಿ, ವಿಕಾಸವು ಕೆಲವು ಬದಲಾವಣೆಗಳನ್ನು ಒಳಗೊಂಡಿರ್ತದೆ. ಮೊದಲು ಹೆಜ್ಜೆ ಹಾಕುವುದು, ಮೊದಲ ಶಬ್ದ, ಹಲ್ಲುಗಳು ಕಾಣಿಸಿಕೊಳ್ಳುವುದು, ತರುಣರಲ್ಲಿ ಕಾಣಿಸಿಕೊಳ್ಳುವ ಮುಖದ ಮೇಲಿನ ಗಡ್ಡ ಮತ್ತು ಮೀಸೆಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವುದು. ನೋಡ್ರಿ, ವಿಕಾಸ ಯಾವ ರೀತಿ ಆಗ್ತದಪ್ಪ ಅಂದ್ರೆ ಸಡನ್ಲಿ ಆಗಿ ಯಾವುದೂ ನಡೆಯುವುದಿಲ್ಲ. ಬಹಳ ದಿನಗಳವರೆಗೆ ವ್ಯಕ್ತಿಯಲ್ಲಿ ಬಹಳ ದಿನವರೆಗೆ ಏನಪ್ಪ ಅಂದ್ರೆ ಒಂದು ಆಂತರಿಕವಾದ ತಯಾರಾಗದ. ನೋಡ್ರಿ, ಒಂದು ಮಗು ಏನಾಗ್ತದಪ್ಪ ಅಂದ್ರೆ ಮೊದಲು ಬಾರಿಗೆ ಹೆಜ್ಜೆ ನೀಡ್ತದಪ್ಪ ಅಂದ್ರೆ ಅವತ್ತೇ ಅದ್ರ ವಿಕಾಸ ಪ್ರಾರಂಭ ಆಗ್ತದನ? ಇಲ್ಲ. ಬಹಳ ದಿನಗಳ ಹಿಂದೆ ಏನಪ್ಪ ಅಂದ್ರೆ ಆಂತರಿಕವಾಗಿ ನಮ್ಮ ದೇಹದಲ್ಲಿ ಅದು ತಯಾರಿ ಆಗಿರ್ತದ. ಮೊದಲು ಮಗು ಮಾತಾಡ್ತದನ್ನ ಮೊದಲು ಬಾರಿಗೆ ಏನು ಮಾಡ್ತದಪ್ಪ ಅಂದ್ರೆ ಅಳುದ್ರ ಮೂಲಕ ತನ್ನ ಭಾಷೆಯನ್ನು ಏನಪ್ಪ ಅಂದ್ರೆ ಪ್ರಾರಂಭ ಮಾಡ್ತದ. ನಾವು ಹೇಳಿದ್ವಿ ಆಲ್ರೆಡಿ. ಅದು ಪೂರ್ವತೆ ಏನೇನು ಮಾಡ್ಕೊಂಡಿರ್ತದ. ನಮ್ಮ ತರುಣರಲ್ಲಿ ನಮ್ಮ ಮುಖದ ಮೇಲೆ ಗಡ್ಡ ಮೀಸೆಗಳು ಕಾಣಿಸಿಕೊಳ್ತಾವಲ್ಲ, ಅವೆಲ್ಲವೂ ಏನಪ್ಪ ಅಂದ್ರೆ ವ್ಯಕ್ತಿಯಲ್ಲಿ ಬಹಳ ದಿನಗಳ ಹಿಂದೆ ಏನಪ್ಪ ಅಂದ್ರೆ ಒಂದು ನಡೀತಿರುವಂಥ ಒಂದು ಆಂತರಿಕತೆ ಆಗಿದೆ. ಪ್ರತಿಯೊಂದು ಬದಲಾವಣೆ ನಾವು ಇಂದಿನ ಬೆಳವಣಿಗೆ ಮತ್ತು ಅನುಭವಗಳ ಮೇಲೆ ಅವಲಂಬಿಸಿರುವುದರಿಂದ ವಿಕಾಸ ಸಂಚಿತವಾದ ಬದಲಾವಣೆಯಾಗಿದೆ. ಎಂಥದ? ಸಂಚಿತವಾದ ಒಂದು ಬದಲಾವಣೆ ಆಗಿದೆ. ಯಾಕಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಸಡನ್ಲಿ ಉದ್ಭವ ಆಗಲ್ಲ, ಅದು ಪೂರ್ವ ತಯಾರಿ ಏನಪ್ಪ ಅಂದ್ರೆ ಆಗಿರ್ತದೆ. ಹಾಗಾಗಿ ವಿಕಾಸ ಎಂಬುದು ಏನಪ್ಪ ಅಂದ್ರೆ ಒಂದು ಸಂಚಿತವಾದದಂತ ನಾವು ಏನಪ್ಪ ಅಂದ್ರೆ ಹೇಳ್ಬೋದು. ನೋಡ್ರಿ, ವಿಕಾಸ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಗೆ ಸಾಕ್ತದ, ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಇದು. ಆಲ್ರೆಡಿ ಇದನ್ನ ಅಲ್ಲೇ ಒಂದಿಷ್ಟು ಅಂಶಗಳನ್ನು ಡಿಸ್ಕಸ್ ನಾವು ಮಾಡಿದ್ದೀವಿ. ವಿಕಾಸ ಯಾವಾಗಲೂ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಗೆ ಸಾಕ್ತದ.
ಒಂದು ನವಜಾತ ಶಿಶು ಸಮರೂಪತೆ ಜೀವಿ ಆಗಿರುವುದು. ಅಂಗರಚನೆಯಲ್ಲಿ ಶಾರೀರಿಕವಾಗಿ ಹಾಗೂ ಕಾರ್ಯಾತ್ಮಕವಾಗಿ ಸಮರೂಪತೆಯನ್ನು ನಾವು ಕಾಣಬಹುದು. ಒಂದು ಸಣ್ಣ ಮಗುವನ್ನು ತಗೋರಿ, ಅದು ಯಾವಾಗಲೂ ಏನಾಗಿರ್ತದೆ ಅಂದ್ರೆ ಸಮರೂಪತೆ ಜೀವಿ ಆಗಿರ್ತದೆ. ಎಲ್ಲ ಅಂಶ ಒಂದೇ ಸಲಕ್ಕೆ ಎಲ್ಲ ಕೆಲಸ ಕಾರ್ಯಗಳೇನಪ್ಪ ಅಂದ್ರೆ ಒಂದು ಸಣ್ಣ ಕಾರ್ಯಕ್ಕಾಗಿ ಏನು ಮಾಡ್ತದಪ್ಪ ಅಂದ್ರೆ ತನ್ನ ದೇಹದ ಎಲ್ಲ ಭಾಗಗಳನ್ನ ಏನು ಮಾಡ್ತದಪ್ಪ ಅಂದ್ರೆ ಬಳಸ್ತಿರ್ತದೆ. ಈಗ ನೋಡಿ, ಒಂದು ನವಜಾತ ಶಿಶು ಏನಪ್ಪ ಅಂದ್ರೆ ಹಸಿವು ಆಗ್ಯದ ಅಂತ ತಿಳ್ಕೊರಿ. ಏನಾಗ್ಯದ? ಹಸಿವು ಆಗ್ಯದ ಅಂತ ತಿಳ್ಕೊಂಡಾಗ, ಹಸಿವು ಆದಾಗ ಮಗುವಿಗೆ ಕೇವಲ ಅಳುವುದಿಲ್ಲ, ಅಳುತ್ತದ, ಚೀರ್ತದ, ತನ್ನ ಕೈಕಾಲುಗಳನ್ನು ಬಡಿತದ. ಎಲ್ಲ ಏನಾಗ್ತವೆ? ಸಮರೂಪ, ಎಲ್ಲವೂ ಸಮರೂಪವಾಗಿ ನಡೀತಿರ್ತವೆ. ಶಾರೀರಿಕ ಕಾರ್ಯಗಳಾಗಿರ್ಬೋದು, ಕಾರ್ಯಾತ್ಮಕ ಕಾರ್ಯಗಳು ಎಲ್ಲವೂ ಸಮರೂಪತೆಯಿಂದ ಏನಾಗಿರ್ತವಪ್ಪ ಅಂತ ಕೊಡುತ್ತವೆ. ಅದೇ ಮಗು 2-2.5 ವರ್ಷಗಳಾದ ನಂತರ ಎರಡೂ ಕೈಗಳನ್ನು ಒಂದೇ ರೀತಿ ಬಳಸೋದು ಬಿಟ್ಟು ಒಂದು ಕೈಗಳು ಮತ್ತು ದೇಹದ ಆಯ್ಕೆಗಳನ್ನು ಮಾತ್ರ ಏನಾಗ್ತದಪ್ಪ ಅಂದ್ರೆ ಪ್ರಾರಂಭ ಮಾಡ್ತದ. ಮೊದಲು ಮಗು ಏನು ಮಾಡ್ತದಪ್ಪ ಅಂದ್ರೆ ಒಂದೇ ಕೆಲಸಕ್ಕೆ 2 ಕೈಗಳನ್ನು ಬಳಕೆ ಮಾಡ್ತಿರ್ತದ. ಆಮೇಲೆ ಹಂತವಾಗಿ ಗೊತ್ತಾದ ನಂತರ ಏನು ಮಾಡ್ತದಪ್ಪ ಅಂದ್ರೆ ದೇಹದ ನಿರ್ದಿಷ್ಟ ಭಾಗಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡು ಏನು ಮಾಡ್ತದಪ್ಪ ಅಂದ್ರೆ ಅದು ಬಳಸ್ತದ. ನೋಡ್ರಿ, ಮಗು ತನಗೆ ಹಸಿವಾದಾಗ ಮೊದಲು ಏನು ಮಾಡ್ತದಪ್ಪ ಅಂದ್ರೆ ಅಳುವುದು, ಚೀರುವುದು, ಕೈಕಾಲು ಬಡಿಯುವುದು ಎಲ್ಲ ಮಾಡ್ತಿತ್ತು. ಆಮೇಲೆ ಏನು ಮಾಡ್ತದಪ್ಪ ಅಂದ್ರೆ ನಾನು ಊಟ ಬೇಕಾದ್ರೆ ಮಗು ಕೈ ಸನ್ನೆ ಮಾಡ್ತದೆ. ಯಾವ ಸನ್ನೆ ಮಾಡ್ತದಪ್ಪ ಅಂದ್ರೆ ನಾ ಊಟ ಮಾಡ್ತೀನಿ ಅಂದ್ರೆ ಪಪ್ಪಿ ಕೊಡು ಅಂತ ಕೇಳ್ತದ. ಹಿಂಗೆ ಒಂದು ನಿರ್ದಿಷ್ಟವಾಗಿ ಏನು ಮಾಡ್ತದಪ್ಪ, ಪಪ್ಪಿ ಅಂದ್ರೆ ಊಟ ಕೊಡೋದು, ಮತ್ತು ಅದು ಬೇರೆ ಏನಾದರೂ ತಿಳ್ಕೊಂಡಿರಿ. ನೆಕ್ಸ್ಟ್ ನೋಡ್ರಿ, ಈಗ ವಿಕಾಸ ಏನಪ್ಪ ಅಂದ್ರೆ ಬಿ ಪಾರ್ಶ್ವತೆಯಿಂದ ಏಕಪಾರ್ಶ್ವತೆ ಕಡೆಗೆ ಏನಾಗ್ತದಪ್ಪ ಅಂದ್ರೆ ಸಾಗ್ತದ. ಮೊದಲು ಮಗು ಏನಪ್ಪ ಅಂದ್ರೆ 2 ಕೈಲಿ ಏನಪ್ಪ ಅಂದ್ರೆ ವಸ್ತುಗಳನ್ನ ಹಿಡಿತಿರ್ತದ. ಆಮೇಲೆ ಏನಪ್ಪ ಅಂದ್ರೆ ಒಂದೇ ಕೈ ಒಳಗೆ ಏನಪ್ಪ ಅಂದ್ರೆ ವಸ್ತುಗಳನ್ನ, ಇದೇ ಬಿ ಪಾರ್ಶ್ವತೆಯಿಂದ ಏಕಪಾರ್ಶ್ವತೆ ಕಡೆಗೆ ಸಾಗುವಂಥ ಒಂದು ಪ್ರಕ್ರಿಯೆ ಆಗಿದೆ. ನೋಡ್ರಿ, ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಆದ ಅಂಶ ಅದು. ಯಾವ ಅಂಶ ಅದಪ್ಪ ಅಂದ್ರೆ ಪರಿಪಕ್ವತೆ. ಆಲ್ರೆಡಿ ಏನಪ್ಪ ಅಂದ್ರೆ ಟಿಗೆ ಏನಪ್ಪ ಅಂದ್ರೆ ಕೇಳಿದ್ದಾನೆ. ಈ ಪಕ್ವತೆ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದವ. ಪರಿಪಕ್ವತೆ ಅಂದ್ರೆ ಏನು? ಪರಿಪಕ್ವತೆ ಅಂದ್ರೆ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ಹೊರಗಿಡುವುದು. ಒಬ್ಬ ವ್ಯಕ್ತಿಯಲ್ಲಿರುವಂಥ ಅಂತರ್ಗತವಾದ ಅಂಶಗಳೇನದಲ್ಲ, ಆತನ ಸಾಮರ್ಥ್ಯಗಳೇನದಲ್ಲ, ಆತನ ಶಕ್ತಿಗಳೇನದಲ್ಲ, ಅವುಗಳನ್ನು ಸ್ವಾಭಾವಿಕವಾಗಿ ಹೊರಗಿಡುವುದು ಏನಾಗ್ಯದಪ್ಪ ಅಂದ್ರೆ ಪರಿಪಕ್ವತೆ ಆಗ್ಯದ. ನೋಡ್ರಿ, ಮಾನವರಲ್ಲಿ ಸ್ವಾಭಾವಿಕ ಪ್ರಕ್ರಿಯೆಗಳಾದ ತೆಗೊಳ್ಳೋದು, ಕುಳಿತುಕೊಳ್ಳುವುದು, ನಡೆಯುವುದು ಇತ್ಯಾದಿಗಳು ಏನಾಗಪ್ಪ ಅಂದ್ರೆ ಪರಿಪಕ್ವತೆ ಕಾಣುವ. ಒಂದು ಮಗು ಪರಿಪಕ್ವತೆ ಹೊಂದಿದ ನಂತರ ಮಾತ್ರ ಏನಾಗ್ತದಪ್ಪ ಅಂದ್ರೆ ತೆಗೊಳ್ಳೋದು, ನಡೆಯುವುದು, ಮಾತನಾಡುವುದು, ಓಡುವುದು, ಕುಳಿತುಕೊಳ್ಳೋದು ಮಾತ್ರ ನಡೀತಾವೆ. ಆ ಮಗುವಿನಲ್ಲಿ ಪರಿಪಕ್ವತೆ ಇಲ್ಲ ಅಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಏನಾಗಂಗಿಲ್ಲಪ್ಪ ಅಂದ್ರೆ ವಿಕಾಸ ಕಂಡು ಬರುವುದಿಲ್ಲ. ಏನು ಕಂಡು ಬರೋದಿಲ್ಲ? ವಿಕಾಸ ಕಂಡು ಬರೋದಿಲ್ಲ. ಈ ಫಾರ್ ಎಕ್ಸಾಂಪಲ್ ಉದಾಹರಣೆ ನೋಡ್ರಿ, 4ನೇ ತರಗತಿಯಲ್ಲಿ ಅಂದ್ರೆ ಒಂದು ಮಗು 4ನೇ ತಿಂಗಳಲ್ಲಿ ಆಧಾರದೊಂದಿಗೆ ಕುಳಿತುಕೊಳ್ತಾನ, 6ನೇ ತಿಂಗಳಲ್ಲಿ ಆಧಾರ ರಹಿತವಾಗಿ ನಿಂತುಕೊಳ್ತಾನ, 10ನೇ ತಿಂಗಳಲ್ಲಿ ಆಧಾರದೊಂದಿಗೆ ನಿಂತುಕೊಳ್ತಾನ, 12ನೇ ತಿಂಗಳಲ್ಲಿ ಮಗು ಮೊದಲ ಪದ ಉಚ್ಚಾರಣೆ ಮಾಡ್ತದೆ. ನೋಡ್ರಿ, ಮಗು ಯಾವ ತಿಂಗಳಲ್ಲಿ ಏನಪ್ಪ ಅಂದ್ರೆ ಯಾವ ತಿಂಗಳಲ್ಲಿ ತನ್ನ ಮೊದಲ ಪದದ ಉಚ್ಚಾರಣೆ ಮಾಡ್ತದಪ್ಪ ಅಂದ್ರೆ 12ನೇ ತಿಂಗಳಲ್ಲಿ ಮಾಡ್ತದ. ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಇದು. ಇಂಥ ಕ್ರಿಯೆಗಳನ್ನು ವ್ಯಕ್ತಪಡಿಸಲು ಮಗುವಿಗೆ ಯಾವುದೇ ವಿಶೇಷ ತರಬೇತಿಯ ಅವಶ್ಯಕತೆ ಇಲ್ಲ. ನೋಡ್ರಿ, ಒಂದು ಮಗು ಐತಂದ್ಮೇಲೆ ಆ ಮಗು 4 ತಿಂಗಳಿದ್ದಾಗ ಆಧಾರದೊಂದಿಗೆ ಕುಳಿತುಕೊಳ್ತಾನೆ. ಒಂದೇನಾದ್ರೂ ಸಪೋರ್ಟ್ ಕೊಡ್ಬೇಕು ಕುಳಿತುಕೊಳ್ಬೇಕಾದ್ರೆ. ಅದೇ 6 ತಿಂಗಳಾದ ನಂತರ ತಾನೇ ಏನಪ್ಪ ಅಂದ್ರೆ ಒಂದು ಆಧಾರ ಏನು ಸಪೋರ್ಟ್ ಇಲ್ಲದ ಏನಪ್ಪ ಅಂದ್ರೆ ನಿಂತ್ಕೊಳ್ತಾನ. ಅದನ್ನೆಷ್ಟು 10ನೇ ತಿಂಗಳಿಗೆ ಬಂದ ನಂತರ ಏನಾದರೂ ಆಧಾರ ಇಟ್ಕೊಂಡು ನಿಲ್ತಾನ. ಈ ಫಾರ್ ಎಕ್ಸಾಂಪಲ್ ಗಾಡಿ ಹಿಡ್ಕೊಂಡು ನಿಲ್ಲೋದು. ಫಾರ್ ಎಕ್ಸಾಂಪಲ್ ತನ್ನ ಕೈಯಲ್ಲಿರುವಂಥ ಗಾಡಿ ಹಿಡ್ಕೊಂಡು ಜಾಸ್ತಿ ಏನಾಗ್ತಪ್ಪ ಅಂದ್ರೆ ಮಗು ನಿಲ್ತದ. ಇಲ್ಲಾಂದ್ರೆ ತನ್ನ ಕೈಯಲ್ಲಿರುವ ವಸ್ತುಗಳನ್ನೇ ಆಧಾರವಾಗಿ ಇಟ್ಕೊಂಡು ನಿಲ್ಲೋದು. ಇಂಥವೆಲ್ಲ ಕಾರ್ಯಗಳು ಏನಪ್ಪ ಅಂದ್ರೆ ಮಗು ಮಾಡ್ತದ. ಇನ್ನು 12ನೇ ತಿಂಗಳದೊಳಗೆ ಮಗು ಏನಾಗ್ತದಪ್ಪ ಅಂದ್ರೆ ತನ್ನ ಮೊದಲ ಪದ ವಿಚಾರಣೆ ಮಾಡ್ತದ. ಇಂಥ ಕ್ರಿಯೆಗಳನ್ನ ವ್ಯಕ್ತಪಡಿಸಲು ಮಗುವಿಗೆ ಏನೂ ಯಾವುದಾದ್ರೂ ತರಬೇತಿ ಏನಪ್ಪ ಅಂದ್ರೆ ಅವಶ್ಯಕತೆ ಇಲ್ಲ. ಯಾರಾದ್ರೂ ಕೊಟ್ಟಿರಿ ನೀವು ತರಬೇತಿನ? 4ನೇ ತಿಂಗಳದಾಗ ಹೋಗೇಶಿ ಮಗುವಿನ ಮುಂದೆ ತೆಗೇಶಿ, ಇಲ್ಲಿ ನೋಡು, ಈ ಥರ ನಿಂದಿರ್ಬೇಕು, ಈ ಥರ ನಡಿಬೇಕು ಅಂತ ಯಾರಾದ್ರೂ ಆರ್ಡರ್ ಮಾಡಿದ್ರೆ ವಿಶೇಷ ತರಬೇತಿ ಏನಾದ್ರು ಏರ್ಪಡಿಸಿರೋರಿಗೆ ಸಾಧ್ಯವಿಲ್ಲ. ಅದು ವಿಶೇಷ ತರಬೇತಿ ಯಾವುದು ಏರ್ಪಡಿಸ್ತದಪ್ಪ ಅಂದ್ರೆ ಪರಿಪಕ್ವತೆ ಏನಪ್ಪ ಅಂದ್ರೆ ಆಗ್ತದೆ. ಪರಿಪಕ್ವತೆಯಿಂದ ಮಾತ್ರ ಮಗು ಏನಾಗ್ತದಪ್ಪ ಅಂದ್ರೆ ಈ ರೀತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ. ನೋಡ್ರಿ, ಪರಿಸರವನ್ನು ನಿಯಂತ್ರಿಸಿ ಮಗುವಿಗೆ ಅವಕಾಶವನ್ನು ಕಡಿಮೆ ಮಾಡಿದ್ದಲ್ಲಿ ಅವನ ವಿಕಾಸ ಕಡಿಮೆ ಆಗೋದು. ಒಂದು ವೇಳೆ ಮಗುವಿಗೆ ಏನಾದರೂ ನೀವು ಅಲ್ಲಿರುವಂಥ ಪರಿಸರವನ್ನು ಕೊರತೆ ಉಂಟು ಮಾಡಿದ್ದೇ ಆದಲ್ಲಿ
ಆ ಮಗುವಿನ ಅವಕಾಶಗಳನ್ನು ನಾವು ಕಸಿದುಕೊಂಡಲ್ಲಿ ಮಗುವಿನ ವಿಕಾಸ ಕಡಿಮೆ ಆಗ್ತದೆ. ಹಾಗಾಗಿ ಮಗುವಿಗೆ ಮೊದಲಿಗೆ ಏನು ಮಾಡಬೇಕಂದ್ರೆ ನಾವು ಎಷ್ಟು ಸಾಧ್ಯವಷ್ಟ ಅಷ್ಟು ಅವಕಾಶಗಳನ್ನ ಏನು ಮಾಡಬೇಕಪ್ಪ ಅಂದ್ರೆ ಕೊಡಬೇಕು, ಅವಕಾಶಗಳನ್ನು ಸೃಷ್ಟಿ ಮಾಡ್ಬೇಕು ಮಗುವಿಗಾಗಿ. ಇಲ್ಲಿ ಒಂದು ಪ್ರಶ್ನೆ ಕೇಳಿದ ಏನು ಕೇಳಿದಪ್ಪ ಅಂದ್ರೆ ಇಲ್ಲಿ ಒಂದು ಮಗು ಆಟಿಕೆಯ ವಸ್ತುಗಳು ಹೆಂಗೆ ಅಪ್ಲಿಕೇಶನ್ ಮೆಥಡ್ ಅದು ಅಪ್ಲೈಡ್ ಮೆಥಡ್ದೊಳಗೆ ಕ್ವಶನ್ಸ್ಗಳು ಬರ್ತಾವೆ ಅನ್ನೋದು ಇದೀ ಕಾರಣ ನೋಡ್ರಿ. ಒಂದು ಮಗು ತನ್ನ ಆಟಿಕೆಯ ಸಾಮಾನುಗಳನ್ನ ಏನು ಮಾಡ್ತದೆ, ಮುರಿದು ಹಾಕ್ತದೆ. ಅವಾಗ ನೀವು ಏನು ಮಾಡಿವ್ರಿ ಅಂತ ಪ್ರಶ್ನೆ ಕೇಳೋಣಾತ. ಅಂದ್ರೆ ಆ ಮಗುವಿಗೆ ಏನಪ್ಪ ಅಂದ್ರೆ ಹೊಡಿಯೋದು ಅಥವಾ ಆ ಮಗುವಿನ ಕುತೂಹಲವನ್ನು ನೋಡುವುದು, ಆ ಮಗುವಿಗೆ ಆ ರೀತಿ ಮಾಡಬಾರ್ದಂತೆ ಹೇಳುವುದು, ಈ ರೀತಿ ಆಪ್ಷನ್ಸ್ಗಳು ಕೊಟ್ಟಿದ್ದಾನ್ರಿ ಆತ. ಅದಕ್ಕೆ ನಾವು ಸಣ್ಣವಿರುವಂಥ ಮಕ್ಕಳಿಗೆ ಅವಕಾಶಗಳನ್ನು ಕೊಡಬೇಕಲ್ಲ. ನೋಡಿ, ಒಂದು ಮಗು ಆಟಿಕೆ ಸಾಮಾನುಗಳನ್ನು ಮುರಿದು ಹಾಕ್ಯದಪ್ಪ ಅಂದ್ರೆ ಒಂದು ಏನು ಮಾಡಬೇಕಪ್ಪ ಅಂದ್ರೆ ಮರು ಜೋಡಣೆಗೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ಆತನ ಕುತೂಹಲ ಏನದ ಅಲ್ಲ ಅದನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ ಅವಲೋಕಿಸಬೇಕು. ಆತನ ಕುತೂಹಲವನ್ನು ನಾವೇನು ಮಾಡಬೇಕಂದ್ರೆ ಹೆಚ್ಚಿಗೆ ಮಾಡಬೇಕು. ಹಾಗಾಗಿ ಸಣ್ಣ ಮಕ್ಕಳು ಏನಿರ್ತಾರಲ್ಲ ಅವ್ರಿಗೇನಪ್ಪ ಅಂದ್ರೆ ಅವಕಾಶಗಳನ್ನು, ಅವರ ವಿಕಾಸ ಹೆಚ್ಚಾಗಬೇಕಂದ್ರೆ ಅವರಿಗೆ ಅವಕಾಶಗಳನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಹೆಚ್ಚಿಗೆ ಒದಗಿಸಿ ಕೊಡಬೇಕು. ನೋಡಿ, ಈ ಪರಿಪಕ್ವತೆ ಮಗುವನ್ನು ಅಥವಾ ವ್ಯಕ್ತಿಯನ್ನು ಕಲಿಕೆಗೆ ಸಿದ್ಧಗೊಳಿಸುತ್ತದೆ. ಅವನ ವರ್ತನೆಯಲ್ಲಿ ಸಾಮಾನ್ಯ ವಿನ್ಯಾಸಗಳು ಮತ್ತು ಕ್ರಮಬದ್ಧತೆಯನ್ನು ನಿರ್ಧರಿಸುವುದು. ಈ ಪರಿಪಕ್ವತೆ ಏನಿದೆ ಅಲ್ಲ ಅದು ನಮ್ಮ ಮಗುವನ್ನು ಏನು ಮಾಡ್ತದಪ್ಪ ಅಂದ್ರೆ ಕಲಿಕೆಗೆ ಸಿದ್ಧಗೊಳಿಸ್ತದೆ. ಇಲ್ಲೊಂದು ಕೇಳಿದ್ದ, 5 ವರ್ಷದ ಒಂದು ಮಗು, ಇಲ್ಲೊಂದು ಪ್ರಶ್ನೆ ಕೇಳಿದ್ದು ಏನಂತ ಕೇಳಿದ, ಪ್ರತಿಯೊಂದು ಡಿಸ್ಕಸ್ ಮಾಡ್ತೀನಿ. ಯಾವ ಟಾಪಿಕ್ ಒಳಗೆ ಯಾವ ಪ್ರಶ್ನೆ ಕೇಳೋಣ ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲ್ ನಾವು ಡಿಸ್ಕಷನ್ ಮಾಡ್ತಿದ್ವಿ ನೋಡ್ರಿ. ಇದು 5ನೇ ವರ್ಷದ ಮಗು 1ನೇ ಕ್ಲಾಸಿಗೆ ತರಗತಿಗೆ ಪ್ರವೇಶ ಪಡೆಯಲು ಹೋದಾಗ ಶಿಕ್ಷಕರು ಏನು ಮಾಡ್ತಾರಪ್ಪ ಅಂದ್ರೆ ನಿರಾಕರಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದಾನಲ್ಲಿ. 5ನೇ ವರ್ಷಕ್ಕೆ ಮಗು ಶಾಲೆಗೆ ಏನು ಮಾಡಿದಾನಪ್ಪ ಅಂದ್ರೆ ಅಡ್ಮಿಷನ್ ಮಾಡಕ್ಕೆ ಹೋಗಿದ್ದಾನ. ಅಲ್ಲಿ ಶಿಕ್ಷಕರು ನಿರಾಕರಣೆ ಮಾಡ್ತಾರೆ. ಯಾಕಪ್ಪ ಅಂತ ಕೇಳ್ತಾನೆ. ಒಂದೇದು ಅವನಿಗೆ ವಯಸ್ಸಾಗಿಲ್ಲ, ಎರಡನೇದು ಏನಪ್ಪ ಅಂದ್ರೆ ಪರಿಪಕ್ವತೆ ಕೇಳಿದಾನ, 3ನೇ ಆಪ್ಷನ್ ಏನಪ್ಪ ಅಂದ್ರೆ ಶಿಕ್ಷಕರ ಬೇಜವಾಬ್ದಾರಿತನ ಅಂತ ಕೊಟ್ಟಿದ್ದಾನ, 4ನೇ ಆಪ್ಷನ್ ಏನಪ್ಪ ಅಂದ್ರೆ ಯಾವುದೂ ಇಲ್ಲ ಅಂತ ಕೊಟ್ಟಿದ್ದಾನೆ. ಯಾವ್ದು ಆಗ್ತದ ಆನ್ಸರ್ ನೋಡೋಣ ಹೇಳ್ರಿ. ಪರಿಪಕ್ವತೆ ಆಗ್ತದ. ಯಾಕೆ ಪರಿಪಕ್ವತೆ ಆಗ್ತದಪ್ಪ ಅಂದ್ರೆ ಮಗು ಇನ್ನೂ ಕಲಿಕೆಗೆ ಸಿದ್ಧವಾಗಿಲ್ಲ. ಮಗು ಯಾವಾಗ ಕಲಿಕೆಗೆ ಸಿದ್ಧವಾಗ್ತದಪ್ಪ ಅಂದ್ರೆ 5 ವರ್ಷನೂ 5 ತಿಂಗಳಾಗಬೇಕು, ಇಲ್ಲ 6 ವರ್ಷ ಆಗಬೇಕು. ಅವಾಗ ಮಾತ್ರ ಮಗು ಕಲಿಕೆಗೆ ಸಿದ್ಧವಾಗ್ತದ. ಅಲ್ರಿ, ಕಲಿಕೆಗೆ ಸಿದ್ಧವಾಗದೆ ಮಗುವಿನಲ್ಲಿ ಪರಿಪಕ್ವತೆ ಕಾಣದೆ ಶಿಕ್ಷಣ ನೀಡಬಹುದಲ್ರಿ ಅಂತ ನೀವು ಕೇಳಬಹುದು ಪ್ರಶ್ನೆ. ಸಾಧ್ಯವಿಲ್ಲ. ಮಗುವಿನಲ್ಲಿ ಪರಿಪಕ್ವತೆ ಆಗದೆ ಯಾವುದೇ ರೀತಿಯಲ್ಲಿ ಯಾವುದೇ ಮೆಥಡ್ ಯೂಸ್ ಮಾಡಿ ನೀವು ಶಿಕ್ಷಣ ನೀಡಿದರಂದ್ರೆ ನೀವೇ ವಿಫಲರಾಗ್ತೀರಿ. ಯಾಕಂದ್ರೆ ಮಗುವಿಗೆ ಆ ವಿಷಯವನ್ನು ಕ್ಯಾಪ್ಚರ್ ಮಾಡುವಂಥ ಅಥವಾ ಆ ವಿಷಯವನ್ನು ಗ್ರಹಣೆ ಮಾಡುವಂಥ ಸಾಮರ್ಥ್ಯ ಬೆಳೆದಿರೋದಿಲ್ಲ. ಹಾಗಾಗಿ ಮಗು ಕಲಿಕೆಗೆ ಸಿದ್ಧಗೊಳ್ಳಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ಪ್ರಮುಖವಾದ ಪಾತ್ರ ವಹಿಸುವುದು ಯಾವಪ್ಪ ಅಂದ್ರೆ ಪರಿಪಕ್ವತೆ ಬರ್ತದೆ. ಯಾವುದು ಬರ್ತದ? ಪರಿಪಕ್ವತೆ ಬರ್ತದೆ. ಇಂಪಾರ್ಟೆಂಟ್ ಆಗ್ತದ ಈ ವಿಷಯ. ಆಲ್ರೆಡಿ TET ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ಪ್ರಶ್ನೆನ ಕೇಳಿದ್ದಾನೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ಈ ಕ್ಲಾಸನ್ನು ಪೂರ್ಣವಾಗಿ ನೋಡಿದಂಥ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.